ವರ್ಕ್ ಅಂದ್ರೆ ಫ್ಯಾಕ್ಟ್ರಿ ಉಂಟಣ್ಣ, ಅದರಲ್ಲಿ ಮೇಂಟೆನೆನ್ಸ್. ಹಾಗೆ ಹಾಗೆ ಫ್ಯಾಕ್ಟ್ರಿಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ಅಲ್ಲಿ? ಇಲ್ಲಿ 8 ವರ್ಷ ಆಯ್ತಣ್ಣ. ಆಯಿತು. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿರೋದು? 6 ತಿಂಗಳು ಆಯ್ತಣ್ಣ, 6 ತಿಂಗಳಿಂದ ನೋಡ್ತಿದ್ದೆ. ಏನೋ ಹೇಳಬೇಕು ಅಂತ ಇದೆ. ಅಣ್ಣ, ನಾವೊಂದು ಹುಡುಗಿನ ಲವ್ ಮಾಡಿದ್ದೆ. ಯಾವಾಗ 13 ವರ್ಷದ ಕೆಳಗೆ, 2012ರಲ್ಲಿ ಅಣ್ಣ. ಓ, 2012ರಲ್ಲಿ? 12ರಲ್ಲಿ ನಂದು ಫಸ್ಟ್ ಇಯರ್ ಆಗಿತ್ತು. ಬೆಂಗಳೂರಿಗೆ ಬಂದಿರಲ್ಲ ಇನ್ನೂ? ಇಲ್ಲ ಅಣ್ಣ, ಭಯ ಆಗ್ತದೆ ಅಣ್ಣ. ಅಯ್ಯೋ ದೇವ, ಅಲ್ಲ ನಿಮ್ಮ ಹುಡುಗಿ ಬಗ್ಗೆನೇ ಹೇಳ್ತಾ ಇದ್ದಾನೆ. ಹೌದಣ್ಣ, ಕಂಡೋರ್ ಮನೆ ಮಕ್ಳು ಕಂಡೋರ್ ಹುಡುಗಿ ಬಗ್ಗೆ ಹೇಳಂಗ ಹೇಳ್ತೀರಲ್ರಿ. ಏನ್ ಧೈರ್ಯ ತಗೊಳ್ಳಿ, ಧೈರ್ಯ ತಗೊಳ್ಳಿ. ಅದೇ 13 ವರ್ಷದಿಂದ ಲವ್ ಮಾಡ್ತಿದ್ದೆ ಅಣ್ಣ. ಓಕೆ. ಅದು ಸ್ಟಾರ್ಟಿಂಗ್ ನಾನು ಫಸ್ಟ್ ಇಯರ್ 6 ಮಂತ್ ನಾನು ಫಸ್ಟ್ ಇಯರ್ ಇದ್ದೆ. ಅವಳದು ಸೇಮ್ ಅಣ್ಣ. ಆಮೇಲೆ ಅದು ಒಂದ್ಸಲ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದ್ದೆ ಆಯ್ತಣ್ಣ ಅವಳನ್ನ. ಆಮೇಲೆ ಹಂಗೆ ನೋಡ್ತಾ ನೋಡ್ತಾ ಒಂಥರ ಲವ್ ಆಯ್ತಣ್ಣ. ಏನು ಓದ್ತಾ ಇದ್ರಿ ಆಗ ನೀವು? ಅವಾಗ ನಾ ITI ಮಾಡ್ತಿದ್ದೆ, ಅದು PUC ಮಾಡ್ತಿದ್ದಣ್ಣ. ನಿಮಗಿಂತ ಅವ್ರು ಚಿಕ್ಕವರು ದೊಡ್ಡವರು? ಒಂದಿನ ಚಿಕ್ಕವಳಣ್ಣ. ಒಂದಿನ? ಹಾ, ಒಂದಿನ. ಅಬ್ಬಾ ಬಾ 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 ಬಾ. ಅದೇನ್ ಪ್ರೀತಿ ಮಾಡಿದ್ಮೇಲೆ ಗೊತ್ತಾಯ್ತಾ ಅಥವಾ ಗೊತ್ತಾದ್ಮೇಲೆ ಪ್ರೀತಿ ಮಾಡಿದ್ದ? ಇಲ್ಲ, ಮೊದ್ಲೇ ಗೊತ್ತಿಲ್ಲ ಆಯ್ತಣ್ಣ, ಪ್ರೀತಿ ಮಾಡಾದ್ಮೇಲೆ ಗೊತ್ತಾಯ್ತು. ಹಂಗಾರೆ ಇನ್ನೊಂದ್ ದಿನ ವ್ಯತ್ಯಾಸ ಆಗ್ಬಿಟ್ಟಿದ್ರು ಡಿಸ್ಕ್ವಾಲಿಫೈ ಆಗ್ಬಿಡ್ತಾ ಇದ್ರು. ಏನಿಲ್ಲ ಅಣ್ಣ, ಇವಾಗ್ಲೂ ಉಂಟಣ್ಣ. ಅದೇ ನಾ ಹೇಳಪ್ಪ ಕತೆ ಹೇಳಪ್ಪ. ಅದು ನಾನು ಒಂದ್ಸಲ ನನ್ನ ಫ್ರೆಂಡ್ ಒಬ್ಬನ ತೋರ್ಸಿದ್ನ ಅಣ್ಣ ಅವಳನ್ನ. ಆಮೇಲೆ ಅವಳನ್ನ ದಿನಾ ನೋಡ್ತಿದ್ದೆ ಅಣ್ಣ. ಅವಳು ಬಸ್ಸಲ್ಲಿ ಕುತ್ಕೊಂಡಿರ್ತಿದ್ಲು, ನಾನು ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇರ್ತಿದ್ದೆ ಅಣ್ಣ. ಓಕೆ, ಒಂದ್ ನಿಮಿಷ. ಈ ನಿಮ್ ಫ್ರೆಂಡ್ ತೋರಿಸಿದ್ದು ಅಂದ್ರೆ ಅದ್ ಏನ್ ಅರ್ಥ? ಅದು ಹೆಂಗೆ ಅಂದ್ರಣ್ಣ, ನಾನ್ ಮೊದ್ಲಿಗೆ ಹಳ್ಳಿಯಿಂದ ಕಾಲೇಜ್ ಹೋಗ್ತಿದ್ದೆ ಅಣ್ಣ. ಓಕೆ. ಅಲ್ಲೆಲ್ಲ ಸಿಟಿ ಹೋದ್ ಕೂಡಲೇ ಅಲ್ಲಿ ಲವ್ ಅದು ಒಂಥರ ಕಾಮನ್ ಆಗಿತ್ತಣ್ಣ. ಸೊ ನಿಮ್ಮ ಫ್ರೆಂಡ್ ಕೂಡ ಲವ್ ಮಾಡ್ತಿದ್ನ ಬೇರೆ ಹುಡುಗಿನ? ಮಾಡ್ತಿದ್ದ ಅಣ್ಣ, ಅದೇ ಕಾಲೇಜಿನ ಹುಡುಗಿ ಮಾಡ್ತಿದ್ದ. ನೀನ್ ಒಬ್ಬ ಉದ್ದಾರ ಆಗೋದು ಅವನಿಗೆ ಇಷ್ಟ ಇಲ್ಲ, ನಿನಗೂ ಒಂದು ಹುಡುಗಿ. ಅದೇ ಇವಾಗ ಆಗಿದ್ದಣ್ಣ, ಅದು ಒಂಥರ ಟೆನ್ಷನ್. ಆತ ಒಂದ್ ಹುಡುಗಿನ ತೋರಿಸ್ದ. ತೋರಿಸ್ತಾ, ನೀ ಯಾಕೆ ಹಿಂಗೆ ಬೇಜಾರಾಗ್ತಿರೋ? ನನಗಿಂತ ಫ್ರೆಂಡ್ ಸಿಗ್ಲಿಲ್ಲ. ಆ ಟೈಮ್ ಮೊಬೈಲ್ ಇಲ್ಲ ಐತಣ್ಣ. ಅಲ್ಲ, ನನ್ ಪ್ರಶ್ನೆ ಅರ್ಥ ಆಯ್ತಾ? ನಮಗಿಂತ ಫ್ರೆಂಡ್ ಸಿಗ್ಲಿಲ್ವಲ್ಲ ಅಂತ. ನಮ್ಗ್ ಸಿಕ್ದವ್ರ ಹಂಗಿದ್ರಣ್ಣ. ಕರ್ಮ. ಹೇಳಪ್ಪ, ಆಯ್ತು. ಅದೇ ಆ ಟೈಮಲ್ಲಿ ಅವನ್ ಹುಡುಗಿ ತೋರ್ಸ್ದ. ಅವನೇ ಪ್ಲಾನ್ ಕೊಟ್ಟಿದ್ದಾನ, ದಿನ ಅವಳನ್ನ ನೋಡ್ತಾ ಇರು, ಅವಳಿಗೆ ನಿನ್ ಮೇಲೆ ಲವ್ ಆಗ್ತದೆ. ವೆರಿ ಇಂಟ್ರೆಸ್ಟಿಂಗ್. ಒಂದ್ ನಿಮಿಷ ಇರಪ್ಪ. ಹೇಳಪ್ಪ, ಇಂಟ್ರೆಸ್ಟಿಂಗ್ ಆಗಿದೆ ಕತೆ. ಸೊ ಆತನೇ ಪ್ಲಾನ್ ಕೊಡ್ತಿದ್ನ? ಅವನು ತೋರ್ಸಿದ್ದ ಅವಳನ್ನ. ತೋರ್ಸಿ, ಇವಳನ್ನೇ ನೀನು ಏನಿಲ್ಲ, ಸಂಜೆ 4 ಗಂಟೆ ಅವ್ರದ್ದು ಕಾಲೇಜ್ ಬಿಡುತ್ತೆ, ನಮ್ದು ಬಿಡ್ತದೆ, ನಾವ್ 4 ಗಂಟೆ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಳ್ಳುವ, ಅವಳು ಬರ್ತಾಳೆ, ನೀನ್ ಅವಳನ್ನೇ ನೋಡ್ತಿರು, ನಿಂಗ ಅವಳು ಇಷ್ಟ ಆಗ್ತಾಳೆ, ನೀನು ಅವಳಿಗೆ ಇಷ್ಟ ಆಗ್ತೀಯ ಅಂತ ಹೇಳ್ದಣ. ಬಟ್ ಆಯ್ತು ಹೇಳ. ಆಯ್ತು ಹೇಳಪ್ಪ. ಅಲ್ಲ, ಓಲಿ ಆ ಹುಡ್ಗನ್ಗಾರ ಹುಡುಗಿ ಗೊತ್ತಿತ್ತ ಪರ್ಸನಲಿ? ಇಲ್ಲ ಗೊತ್ತಿಲ್ಲ ಆಯ್ತಾ. ನಾನೇ ತೋರ್ಸಿದ್, ನಂಗೆ ಇವಳು ಇಷ್ಟ ಆಗ್ತಾಳೆ, ಒಂಥರ ನಂಗ್ ನೋಡಿದ ಕೂಡಲೇ ಇಷ್ಟ ಆಗಿತ್ತಣ್ಣ, ನಂಗೆ ಇವಳೇ ಬೇಕು ಅಂತ ಅವನ ಹತ್ರ ಹೇಳಿದ್ದೆ ಅಣ್ಣ ನಾನು. ಅದು ಆಮೇಲೆ ಹಿಂಗೆ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊತಿದ್ವಿ, ಅವಳು ಬರ್ತಿದ್ಲ. ಆಮೇಲೆ ಅವಳು ಬಸ್ ಹತ್ಕೊಂಡ್ ಕುತ್ಕೊತಿದ್ಲ ಅಣ್ಣ. ಅವಾಗ ನಾವು ಬಸ್ ಸೈಡಿಗೆ ಹೋಗಿ ನಿಂತ್ಕೊಂಡು ನೋಡೋದಾಯ್ತು. ಅಣ್ಣ ಇಲ್ಲ, ಬೇಜಾರಾಗ್ಬೇಡ ಅಣ್ಣ, ಹಂಗ ಉಂಟ ಆತರ ಆಗಿತ್ತು. ಹೇಳಪ್ಪ. ಅದೇ ಹೆಂಗ್ ನೋಡ್ತಿದ್ಲ. ಆಮೇಲೆ ಬಸ್ಸಲ್ಲಿ ಹೋಗಿ ನಿಂತ್ಕೊಟ್ಟೆ, ಆ ಹುಡುಗಿ ಗೊತ್ತಿತ್ತಾ?
ಹಾ ಗೊತ್ತಿತ್ತಣ್ಣ. ಅಂದ್ರೆ ಅವಳು ನಾವು ದಿನ ಒಂದ್ ವಾರ ದಿನ ನೋಡ್ತಿದ್ವೈತಲ್ಲಣ್ಣ, ಓಕೆ. ಗೊತ್ತಿತ್ತು ಅವಳಿಗೆ. ಹೇಳಪ್ಪ. ಆಮೇಲೆ ಹಂಗೆ ನೋಡ್ತಿದ್ವಿ. ಒಂದಿನ ಇಲ್ಲ ನಿಂದು ಚೀಟಿಯಲ್ಲಿ ಒಂದು ನಿನ್ ನಂಬರ್ ಬರುತ್ತು, ಅವಳ ಹತ್ರ ಅವಳ ಸೀಟ್ ಪಕ್ಕದಲ್ಲೇ ಕುತ್ಕೊಂಡಿದ್ದಾಳೆ, ಹಾಕ್ ಬಾ ಚೀಟಿಯಲ್ಲಿ ನಂಬರ್ ಬರ್ದು ಹಾಕ್ ಬಾ ಅಂತ ಹೇಳ್ದಣ್ಣ. ಅಂದ್ರೆ ನೀವು ಪಿ ಜಿಲಿ ಇದ್ರಾ? ಹಾ ಪಿ ಜಿ ಇಲ್ಲ, ನಾನು ಕಾಲೇಜಿಗೆ ಹೋಗ್ತಿದ್ದೆ. ಅವಳದ್ದು 4:15 ಬಸ್ಸು, ನಂದು 5 ಖಾಲಿ ಬಸ್ ಆಗಿತ್ತಣ್ಣ. ನಮ್ಮ ಊರಿಗೆ ಬರೋದು 5 ಖಾಲಿ ಬಸ್ಸು, ಅವ್ರದ್ದು 4:15 ಹೋಗ್ಬಿಡ್ತಿತ್ತಣ್ಣ. ಮತ್ ನೀವು ಬರೋದ್ ಲೇಟ್ ಆಗದಲ್ವಾ? ಅವ್ರು ಮುಂಚೆನೆ ಹೋಗ್ಬಿಟ್ಟಿರೋರಲ್ಲ. ಇಲ್ಲಣ್ಣ, ನಮ್ದು 5:15, ಅವ್ರದ್ದು 4:15 ಆಗಿತ್ತಲ್ಲ. ನಾವು 3 ಗಂಟೆಗೆ ಕ್ರಿಕೆಟ್ ಆಡೋಕ್ ಹೋಗಿ 4 ಗಂಟೆ ಒಳಗೆ ಬಸ್ ಸ್ಟ್ಯಾಂಡ್ ಇಲ್ಲೇ ಇರ್ತಿದ್ವಣ್ಣ. 4 ಗಂಟೆ ವರ್ಷದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡ್ತಿದ್ರಿ? ಹಾ ಬಸ್ ಸ್ಟ್ಯಾಂಡ್ ಬಂದ್ಬಿಡ್ತಿದ್ವಣ್ಣ. ಓಕೆ. ಆ ಹುಡುಗಿ ಅಂದ್ರೆ ನೀವೇನೊಂದು ಪ್ಲಾನ್ ಮಾಡ್ಕೊಂಡು ಶುರು ಮಾಡಿದ್ರಿ, ಬಟ್ ಆ ಹುಡುಗಿ ಗೊತ್ತಾಗ್ಲಿಕ್ಕೆ ನಿಮ್ ವಿಚಾರ ಗೊತ್ತಾಗ್ಲಿಕ್ಕೆ ದಿನ ಅವಳನ್ನೇ ನೋಡ್ತಾ ಇರೋದಣ್ಣ, ಸೈಡಿಗೆ ನಿಂತ್ಕೊಂಡು. ಅವಳು ಪಕ್ಕದಲ್ಲಿ ಅವಳು ಫ್ರೆಂಡ್ ಇದ್ಲಣ್ಣ. ಕನ್ನಡಕ ಹಾಕತ್ತಿದ್ರ? ಹಂಗೇನಿಲ್ಲಣ್ಣ, ಅವಳ ಫ್ರೆಂಡ್ ತೋರಿಸ್ತಿಲ್ಲ ಅವಳಿಗೆ, ಇಲ್ಲ ನೋಡ್ತಿದ್ದ ನೋಡು ಹೇಳಿ ಅವಳು ಸನ್ನೆ ಮಾಡ್ತಿದ್ಲಣ್ಣ. ಅವಳು ಆಮೇಲೆ ಅವಳು ಆಕ್ ಸೈಡ್ ಕುತ್ಕೊಂಡ್ರೆ ಬಸ್ ಕಿಟಕಿ ಸೈಡ್ ಬಂದು ಕುತ್ಕೊಂಡ್ಬಿಡ್ತಿದ್ಲು. ಓಹೋ, ಅಂದ್ರೆ ನಿಮ್ಗೆ ಅಲ್ಲಿ ಸಿಗ್ನಲ್ ಸಿಕ್ತಿತ್ತು. ಓಕೆ, ಆಕೆನೂ ಇಂಟ್ರೆಸ್ಟ್ ತೋರಿಸ್ತಾವಳೆ ಅಂತ? ಹಾ ತೋರಿಸ್ತಾ ಇದ್ದಾಳೆ ಹೇಳಿ ಗೊತ್ತಾಯ್ತು. ಆಮೇಲೆ ನನ್ನ ಫ್ರೆಂಡ್ ಏನ್ ಹೇಳ್ದ, ನೀನ್ ಹೋಗಿ ನಂಬರ್ ಕೊಟ್ಬಿಡು ಆಗ್ತದೆ ಅಂತ ಹೇಳ್ದ. ನಂಬರ್ ಕೊಟ್ಬಿಡು ಅಂತ? ಓಕೆ ಓಕೆ. ಹಾ ಫೋನ್ ನಂಬರ್ ಓಕೆ. ಹಾ ಕೊಟ್ಟೆ ಅಣ್ಣ, ನಾ ಹೋಗಿ ಕೊಟ್ಟೆ ಅವಳಿಗೆ. ಅಂದ್ರೆ ಡೈರೆಕ್ಟ್ ಕೊಟ್ರ? ಹಾ ಡೈರೆಕ್ಟ್ ಅಂದ್ರೆ ಬಸ್ ಅವಳು ಕುತ್ಕೊಂಡಿದ್ಲು ಹಿಂಗೆ, ಬಸ್ ಹೈಟ್ ಅಣ್ಣ, ಅದು ನಾವು ಸೈಡಿಂದ ಬಂದು ಹಂಗೆ ಅವಳು ತೊಡೆ ಮೇಲೆ ಚೀಟಿ ಹಾಕ್ಬಿಟ್ಟೆ ಅಣ್ಣ. ಓಕೆ. ಆಮೇಲೆ ಅವಳು ಸುಮಾರು ವೇಟ್ ಮಾಡಿದೆ ಅಣ್ಣ, ಕಾಲೇ ಮಾಡಿಲ್ಲ ಆಯ್ತು. ಆದ್ರೆ ರಾಂಗ್ ನಂಬರ್ ಬರ್ಕೊಟ್ಬಿಟ್ಟಿದ್ರೆ ಹೆಂಗೆ? ಇಲ್ಲ ಅಣ್ಣ, ನಂದು ಅಂದ್ರೆ ನಾ ಕಾಲೇಜ್ ಹೋದ್ ಕೂಡಲೇ ನೆಕ್ಸ್ಟ್ ದಿನಾನೇ ನಮ್ದು ಕಾಲೇಜ್ ಪ್ರಿನ್ಸಿಪಲ್ ನಮ್ದು ಮೊಬೈಲ್ ಎಲ್ಲ ಎತ್ಕೊಂಡ್ಬಿಟ್ರು ಅಣ್ಣ. ಮತ್ ಪ್ರಿನ್ಸಿಪಲ್ಗೆ ಹೋಗಿರುತ್ತೆ ಫೋನು? ಇಲ್ಲ ಅಣ್ಣ, ಅವರು ಎಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅದು ಕಾಲೇಜಲ್ಲಿ ಡ್ರಾ ಇರ್ತದಲ್ಲ, ಅಲ್ಲಿ ಅದ್ರೊಳಗೆಲ್ಲ ಹಾಕಿಟ್ಕೊಂಡು ಹಾಕ್ಬಿಟ್ರಣ್ಣ. ಆಮೇಲೆ ನೆಕ್ಸ್ಟ್ ದಿನ ನಾ ಮತ್ತೆ ಹೇಳ್ದಿ, ನಂಬರ್ ಕೊಟ್ಟಿದ್ದೆ, ನನ್ನ ನಂಬರ್ ಮೊಬೈಲ್ ತಗೋಬಿಟ್ಟಾರೆ, ಏನ್ ಮಾಡುದು ಹೇಳಿ. ಅಯ್ಯೋ ಹಣೆ ಬರ, ನೀವು ನಂಬರ್ ಕೊಟ್ಟಾದ್ಮೇಲೆ ಪ್ರಿನ್ಸಿಪಲ್ ನೆಕ್ಸ್ಟ್ ಡೇನೆ ಅಣ್ಣ ಇಡೀ ಕಾಲೇಜ್ ಮೊಬೈಲ್ ಚೆಕ್ ಮಾಡಿದ್ರಣ್ಣ. ಕಾಲೇಜಲ್ಲಿ ಮೊಬೈಲ್ ಎಲ್ಲ ಯಾರ್ಯಾರ್ದು ಉಂಟು ಎಲ್ಲ ತಗೋಬಿಟ್ರು. ಓಕೆ ಓಕೆ. ಆಮೇಲೆ ಮತ್ ನೆಕ್ಸ್ಟ್ ದಿನ ಅವಳು ಕಾಲ್ ಮಾಡ್ತಾಳೆ, ನನ್ ಮನ್ಸ ಬರೀ ಅದೇ ಆಗಿತ್ತಣ್ಣ, ಕಾಲ್ ಮಾಡ್ತಾಳೆ ಪಕ್ಕ ಅವಳು, ಆ ತರ ಇತ್ತಣ್ಣ. ಆಮೇಲೆ ನಾನ್ ಮತ್ತೊಬ್ಬ ಒಂದ್ ಫ್ರೆಂಡಿಗೆ ಹೇಳಿದೆ, ನಂಗೆ ಹೆಂಗಾರು ಮಾಡಿ ಅದು ಸಿಮ್ ಅಂತಂದು ಕೊಡು ಹೇಳಿ. ಆಮೇಲೆ ಅವನು ಪ್ರಿನ್ಸಿಪಲ್ ಅಣ್ಣ 1 ಗಂಟೆ ಊಟಕ್ಕೆ ಹೋಗ್ತಿದ್ರು ಅವ್ರು. ಆಮೇಲೆ ಅವ್ರ ಚೇಂಬರಿಗೆ ಹೋಗ್ಕೊಂಡು ಅವ ಮೊಬೈಲ್ ಒಂದ್ ಬಿಟ್ಟು ಸಿಮ್ ಒಂದ್ ತಗೊಬಂದ್ ಕೊಟ್ಟಣ. ಆಮೇಲೆ ನನ್ನ ಫ್ರೆಂಡ್ ಅವನ ಮೊಬೈಲ್ ಮತ್ತೊಂದ್ ಮೊಬೈಲ್ ಕೊಟ್ಟು, ಈ ಸಿಮ್ ಹಾಕೊಂಡಿರೋ ಅವಳು ಪಕ್ಕ ಕಾಲ್ ಮಾಡ್ತಾಳೆ ಅಂತ ಹೇಳ್ತಿದ್ದಣ್ಣ. ಅಂದ್ರೆ ಈ ಹುಡುಗಿ ತೋರಿಸಿದ ಫ್ರೆಂಡೇ? ಹಾ ಹುಡುಗಿ ತೋರ್ಸಿ ಮೊಬೈಲ್ ಎತ್ಕೊಂಡ್ ನಾವು ಬೇರೆ ಫ್ರೆಂಡ್ ಅಣ್ಣ. ಓಕೆ ಓಕೆ ಓಕೆ. ಸಿಮ್ ತಗೊಂಡ್ ಬಂದಿದ್ದು. ಹುಡುಗಿ ತೋರ್ಸಿದ ಅವ್ನ್ ಏನ್ ಹೇಳ್ದ, ಅವ್ನ ಮೊಬೈಲ್ ಕೊಟ್ಟಣ್ಣ ನನ್ಗೆ, ಅವ್ನ್ ಮತ್ತೊಂದ್ ಇತ್ತೇಳಿ ಕೊಟ್ಟ. ಓಕೆ. ಫೆಬ್ರವರಿ 27 ಶಿವರಾತ್ರಿ ಆಯ್ತಣ್ಣ. ಆ ಟೈಮಲ್ಲಿ ಅವಳು ಕಾಲ್ ಮಾಡಿದ್ಲಣ್ಣ ನಂಗೆ ಸಂಜೆ 4:15. ಆಕೆನೆ ಫೋನ್ ಮಾಡಿದ್ರು? ಹಾ ಫೋನ್ ಮಾಡಿದ್ಲು. ಹೌದು, ಯಾಕೆ ನೀ ನನ್ಗೆ ನಂಬರ್ ಕೊಟ್ಟಿದ್ಯಾ, ದಿನ ಬಂದ್ ನೋಡ್ತೀಯಾ, ಯಾಕೆ ಏನು ಅಲ್ಲ ಕೇಳಿದ್ಲಣ್ಣ. ಆಮೇಲೆ ನಾನು ಹಂಗೇನಿಲ್ಲ, ನೀನ್ ನೋಡಿರೋ ಒಂಥರ ಇಂಟ್ರೆಸ್ಟ್ ಉಂಟು ನಂಗೆ, ನಿಂಗೆ ಇಷ್ಟ ಆಗ್ತೀನ ನಾನು ಎಲ್ಲ ಕೇಳಿದೆ ಅಣ್ಣ. ನಾನು ಇವಾಗ್ಲೇ ಹೇಳಲ್ಲ ನಿಂಗೆ, ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ತಾಣ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಕೂಡಲೇ ಕಾಲ್ ಮಾಡ್ತಾಣದು. ಕಾಲ್ ಮಾಡಿದ ಕೂಡಲೇ ಇಲ್ಲ ನಿನ್ಗೆ ನಾ ಎಲ್ಲಿಯೋ ಕರ್ಕೊಂಡು ಹೋಗ್ತೇನೆ, ನೀನ್ ನನ್ ಕರ್ಕೊಂಡು ಹೋಗ್ತೀಯಾ ಕೇಳ್ತಾಣ. ಏನಂತ? ನಾನ್ ನಿನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ. ಹುಡುಗಿನೇ ಹೇಳಿದ್ದ? ಹಾ ಹುಡುಗಿನ ಹೇಳಿದ್, ನಾನ್ ನಿನ್ನ ಎಲ್ಲೋ ಕರ್ಕೊಂಡು ಹೋಗ್ತೀನಿ, ನೀನ್ ನನ್ ಜೊತೆ ಬರ್ತೀಯಾ ಕೇಳ್ತಾಣ. ಓಕೆ.
ಅಲ್ಲಿ ಅದು ನಮ್ಮೂರ್ ಸೈಡ್ ಅದು ಒಂಥರ ದೇವಸ್ಥಾನ ಉಂಟಣ್ಣ, ಅದು ಈಶ್ವರಂದು. ಅಲ್ಲಿ ಒಂದು ಕಲ್ಯಾಣಿ ಇತ್ತಣ್ಣ. ಅಲ್ಲಿ ಕರ್ಕೊಂಡು ಹೋಗಿ ನಾವು ನೀರನ್ ತಲೆ ಮೇಲೆ ಹಾಕೊಂಡ್ರೆ ನಾವ್ ಯಾವಾಗ್ಲೂ ಬೇರೆ ಆಗಲ್ಲ. ಇನ್ನು ಒಂದ್ ನಿಮಿಷ, ಆ ಕಲ್ಯಾಣಿ ಹತ್ರ ಹೋಗಿ ಆ ನೀರ್ ತೆಗ್ದು ತಲೆ ಮೇಲೆ ಹಾಕೊಂಡ್ರೆ ನೀವು ಒಂದಾಗ್ತೀರಾ, ಬೇರೆ ಆಗಲ್ಲ ಅಂತ? ಬೇರೆ ಆಗಲ್ಲ ನಾವು. ನೀನ್ ಇದ್ರ ಮೇಲೆ ಪ್ರಮಾಣ ಮಾಡಿ ಹೇಳು, ನೀನ್ ನನ್ ಬಿಡಲ್ಲ ಅಂತೇಳಿ ಅವಾಗ ನಾನ್ ನಿನ್ಗೆ ಒಪ್ಕೊತೀನಿ ಹೇಳಿದ್ಲಣ್ಣ. ಕಲ್ಯಾಣಿ ನೀರಿದ್ವಾ? ಕಲ್ಯಾಣಿ ನೀರ್ ಇತ್ತಣ್ಣ. ನೀರು ತಲೆ ಮೇಲೆ ಹಾಕೊಂಡು ಆಮೇಲೆ ಹೇಳಿದ್ಲಣ್ಣ ಅವಳು, ಇದ್ರ ಮೇಲೆ ಕಲ್ಯಾಣಿ ಮೇಲೆ ಆಣೆ ಹೇಳು, ನೀನ್ ನನ್ ಯಾವಾಗ್ಲೂ ಕೈ ಬಿಡಲ್ಲ ಅಂತೇಳಿ. ಕಲ್ಯಾಣಿ ಒಳ್ಳೆ ಕತೆ. ಓಕೆ. ಸೊ ಆ ಸಮಯದಲ್ಲಿ ಅಲ್ಲಿ ಯಾರು ಇರ್ಲಿಲ್ಲ ಬೇರೆ? ಇಲ್ಲ, ಅದು ಒಂಥರ ಹಳೇದು ಅಣ್ಣ, ಅದು ಇವಾಗಿಂದಲ್ಲ, ಅದು ಹಳೇ ಕಲ್ಯಾಣಿ, ಅದು ನಂಬ್ತಾರೆ ಎಲ್ಲವ. ಆ ತರ ಇತ್ತಣ್ಣ. ಓಕೆ ಓಕೆ. ಆಮೇಲೆ ಅಲ್ಲಿ ಮಾಡಿದ್ವಿ ಅಣ್ಣ, ಪ್ರಮಾಣ ಮಾಡುದು. ಆಮೇಲೆ ಸರಿ ಇತ್ತಣ್ಣ, ಸಿಕ್ಕಾಬಿಟ್ಟೆ. ನಮ್ ಬುಧವಾರ ಮತ್ತೆ ಶನಿವಾರ ಕಲರ್ ಡ್ರೆಸ್ ಅವಳದು. ನಂದು ಬುಧವಾರ ಶನಿವಾರ ನನ್ ಕಾಲೇಜಿಗೆ ಹೋಗಲ್ಲ ಐತಣ್ಣ. ಅವು ಕಲರ್ ಡ್ರೆಸ್ ದಿನ ಎಲ್ಲಿಗಾರ ಇಬ್ರು ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು, ಬರೀ ಹಿಂಗೆ ಮಾಡ್ತಿದ್ವಿ ಅಣ್ಣ. ಆಮೇಲೆ ಒಂದಿನ ಅವಳ ಅಣ್ಣ ನೋಡ್ದಣ್ಣ. ಅವಳ ಅಣ್ಣ ನೋಡಿ ಆಮೇಲೆ ಅವ್ ನನ್ನ ಅದ್ರಕಿನ್ನ ಮೊದ್ಲೇ ನಾನ್ ನಮ್ಮ ಅಕ್ಕನಿಗೆ ಹೇಳಿರ್ತೀನಣ್ಣ, ಇವಳೇ ನಾನ್ ಲವ್ ಮಾಡ್ತಿದ್ದೀನಿ, ಮದ್ವೆ ಆಗ್ತೀನಿ ಅಂತ ಹೇಳಿತ್ತು. ಆಮೇಲೆ ನಮ್ಮ ಅಕ್ಕನಿಗೂ ಅವಳೇ ಹೇಳಿರ್ತಾಳಣ್ಣ, ಇಲ್ಲ ಇವನಿಗೆ ಆಣೆ ಮಾಡ್ತಿದ್ ನಾನು, ನನ್ ಬಿಟ್ರೆ ಮತ್ತ ಅದು ಆ ದೇವಸ್ಥಾನ ಹಂಗೆ ಉಂಟು, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಿದ್ದೆ ನಾನು ಅಂತೇಳಿ. ಆಮೇಲೆ ನಾನು ಅಷ್ಟ್ರೊಳಗೆ ನಂದು ITI ಮುಗಿದು ಅಣ್ಣ. ನಾನು ಡಿಪ್ಲೊಮಾ 1 ಮಂತ್ ಅಷ್ಟಾಗಿರ್ತದೆ. ಆದ್ರ ನನ್ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ, ಇಲ್ಲ ನಾವು ಬೆಂಗಳೂರಿಗೆ ವರ್ಕಿಗೆ ಹೋಗ್ತಿದೀವಿ, ಬರ್ತೀಯಣ್ಣ ಕೇಳ್ತಾರಣ್ಣ. ಅವಾಗ ನಾ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಹೋದೆ ಅಣ್ಣ. ಬೆಂಗಳೂರಿಗೆ ಅವಳೇ ಕಳ್ಸಕ್ ಬಂದಿಲ್ಲ ಅಣ್ಣ ನನ್ನ. ಕಳ್ಸಕ್ ಬಂದಾಗ ಅವಳು ನನ್ನ ಹತ್ರ ಎಷ್ಟು 300 ರೂಪಾಯಿನ ಕೊಟ್ಟಿಲ್ಲ ಅಣ್ಣ. ಇದು ನಾ ಬರೋಲ್ಲಿವರೆಗೂ ನಾನು ಇಲ್ಲಿ ಇಲ್ಲಿ ನಮ್ಮೂರಿಗೆ ಬರೋಲ್ಲಿವರೆಗೂ ನೀನ್ ಇದನ್ನ ಖರ್ಚು ಮಾಡ್ಬಾರ್ದು, ನನ್ನ ನೆನಪು ಹಂಗೆ ಇರ್ಬೇಕು ನಿಂಗೆ ಅಂತ ಹೇಳಿರ್ತದೆ ಅಣ್ಣ. ಆಯ್ತು ಹೇಳಿ ನಾ 300, ಅದು ಅವಳು ನಾನ್ ಕಳ್ಸುವಾಗ ಸಿಕ್ಕಾಪಟ್ಟ ಹತ್ತಿರ್ತಾಳಣ್ಣ. ಆದ್ರೂ ಬೆಂಗಳೂರಿಗೆ ಹೋಗ್ತೆ. ಬೆಂಗಳೂರಿಗೆ ಹೋದ್ಮೇಲೆ ಒಂದು 3 ತಿಂಗಳ ಹಿಂಗೆ ಸ್ವಲ್ಪ ಜಸ್ಟ್ ನಂದು ವರ್ಕ್ ಹಂಗಿರ್ತಿತ್ತು, ಜಸ್ಟ್ ಮಾತಾಡ್ತಿದ್ವಣ್ಣ. ಆಮೇಲೆ ಅವಳು ಫ್ರೆಂಡ್ ಫೋನ್ ಮಾಡ್ತದೆ ನಂಗೆ, ಅವಳು ಇಲ್ಲ ಸರಿ ಸ್ಟಡಿ ಮಾಡ್ತಿಲ್ಲ, ಮೊದ್ಲಿನ ತರ ಇಲ್ಲ, ಬರೀ ಹಚ್ಕೊಂಡಾಳೆ ಹಿಂಗೆ ಹೇಳಿದ್ರಣ್ಣ ಅವ್ರು. ಅವಾಗ ನಾನು ನೀ ಯಾಕೆ ಹಂಗ್ ಮಾಡ್ತಿ, ನಾವು ವರ್ಕ್ ಮಾಡಿ ಆಮೇಲೆ ನಾವ್ ಚೆನ್ನಾಗಿದ್ರು ಆಯ್ತಲ್ಲ, ಯಾಕೆ ಹೆಂಗ್ ಮಾಡ್ತಿ? ಇಲ್ಲ ನಂಗೆ ಆಗ್ತಿಲ್ಲ, ನೀನ್ ದಿನ ತರ ಆಗ್ತಿಲ್ಲ, ನಂಗೆ ಕಾಲೇಜಿಗೆ ಹೋಗಕ್ ಆಗ್ತಿಲ್ಲ, ಓದಕ್ ಆಗ್ತಿಲ್ಲ, ಏನಾರು ಒಂದ್ ಮಾಡು ಅಂತ ಹೇಳ್ತಿತ್ತಣ್ಣ. ಆಮೇಲೆ ಇಲ್ಲ ನೈಟ್ ಕಾಲ್ ಮಾಡ್ತೇನೆ ನಾನು ನಿಂಗೆ, ನೀ ಮಾತಾಡೋದ್ ಬೇಡ, ಜಸ್ಟ್ ಹಂಗೆ ರಿಸೀವ್ ಮಾಡ್ಕೊಂಡು ಹಂಗೆ ಅವ್ನ ಮನೆಗೆ ಇರ್ತಿತ್ತಣ್ಣ, ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡೋದು ಹೇಳಿ ನಾ ಹಿಂಗ್ ಹೇಳಿದ್ದಣ್ಣ. ನಾ ಮಾತಾಡ್ತಾನೆ ಇರ್ತೆ, ನೀ ಕೇಳ್ಕಂತ ಮಲ್ಕ ಬಿಡು ಹೇಳಿ. ಹಂಗೆ ಆಯ್ತು. 8 ತಿಂಗಳ ಬೆಂಗಳೂರಲ್ಲಿ ಹೆಂಗೋ ಮಾಡ್ದೇಣ್ಣ. ಆಮೇಲೆ ಇವಳದು ರಿಸಲ್ಟ್ ಹಂಗೆ ಆಗ್ತಾ ಬಂತಣ್ಣ, ಸಿಕ್ಕಾಪಟ್ಟೆ ಕಡಿಮೆ ಆಗೋಯ್ತು, ಮೊದ್ಲಿನ ತರ ಇಲ್ಲ ಇತ್ತು. ಆಮೇಲೆ ಹಂಗ ನಾನು ಬೆಂಗಳೂರಲ್ಲಿ ಇರಲ್ಲ, ಬರ್ತೀನಿ ಅಂತ ಹೇಳ್ದೆ. ಆಮೇಲೆ ಮತ್ತೆ ಬಂದೆ ಅಣ್ಣ ಇಲ್ಲಿಗೆ ನಮ್ಮೂರಿಗೆ. ನಮ್ಮೂರಿಗೆ ಬಂದು ಮತ್ತೆ ಅವಳಿಗೂ ಅಂತ ನೀನು ಮನೆಗೆ ಅವಳದು BCom ಕಂಪ್ಲೀಟ್ ಆಗಿತ್ತಣ್ಣ. ಆಮೇಲೆ ಇಲ್ಲೇ ನೀನು ಸಿರ್ಸಿಲ್ಲೇ ಇಲ್ಲೇ ಊರಲ್ಲಿ ವರ್ಕ್ ಮಾಡು ಅಂತ ಹೇಳಿ ಅವಳದು ಒಂದು ವರ್ಕ್, ನಾನು ಒಂದು ಕಡೆ ಜಾಯಿನ್ ಆದೆ. ಅವಳಿಗೂ ನಾ ಜಾಯಿನ್ ಆಗಿ ಸ್ವಲ್ಪ ಒಂದು 50 ಮೀಟರ್ ಇರ್ಬೋದಣ್ಣ, ಅಲ್ಲಿ ಅವಳಿಗೆ ಜಾಯಿನ್ ಮಾಡಿದೆ. ಇಬ್ರು ಒಟ್ಟಿಗೆ ಹೋಗೋದು ಬರೋದು. ಆಮೇಲೆ ಆಮೇಲೆ ಹಂಗೆ ಅವಾಗ ನಡೀತು. ಆಮೇಲೆ ನಂದು ಅಲ್ಲಿ 10 ತಿಂಗಳು ಅಗ್ರಿಮೆಂಟ್ ಇತ್ತಣ್ಣ. 10 ತಿಂಗಳಾದ್ಮೇಲೆ ಬೇರೆ ಕಡೆ ನೋಡ್ಕೋಬೇಕು ಹೇಳಿ.
ನಾನು ಅಲ್ಲಿಂದ ಬಿಟ್ಟೆ ಅಣ್ಣ. 10 ತಿಂಗಳಾಯ್ತು ಬಿಟ್ಟೆ. ಅವಳು ಹೇಳದೆ ಅವಳಿಗೆ, ಇಲ್ಲ ನಾನು ಇಲ್ಲಿ ಮುಗೀತು, ನಾ ಬೇರೆ ಕಡೆ ನೋಡ್ಕತ್ತೆ, ನಿನ್ಗೆ ಇವಾಗ ಸರಿಯಲ್ಲ ಅಂತ ಹೇಳ್ದೆ. ಓಕೆ. ನಮ್ಮ ಅಣ್ಣನೂ ಹೇಳ್ತಿದ್ದಾನೆ ಇಲ್ಲಿ ಬೇಡ ಇರೋದು, ನಾನು ಬೆಂಗಳೂರಿಗೆ ಹೋಗ್ತೆ ಅಂತ ಹೇಳ್ತು. ಆಮೇಲೆ ಅವ್ರ ಅತ್ತೆ ಹತ್ರ ನನ್ ಕರೆದು ಹೇಳ್ತು, ಇಲ್ಲ ನಾನು ಇವನ್ನೇ ಲವ್ ಮಾಡ್ತಿದ್ದೆ, ಆಮೇಲೆ ಮನೇಲಿ ಒಪ್ಸುದ್ ನಿಮ್ದೇಯಾ ಅಂತೇಳಿ ಅವ್ರ ಅತ್ತೆ ಹತ್ರ ಹೇಳೋಯ್ತು. ಓಕೆ. ಅವಾಗ ಅವರು ನನ್ಗೆ ನೀನ್ ಇವಾಗ ನೋಡ್ಕೊಂಡಾಗ ಆಮೇಲೆ ನೋಡ್ಕತೀಯ ಅಂತ ಕೇಳಿದ್ರು ಅವ್ರು. ಇಲ್ಲ ನಾನ್ ಯಾವಾಗ್ಲೂ ಅವಳು ಹೆಂಗಿದ್ದಾಳೆ ಹಂಗೆ ನೋಡ್ಕತೀನಿ, ಮತ್ತೇನಿಲ್ಲ ಅಂತ ಹೇಳ್ದೆ. ಹಿಂಗ್ ಅದೇ ಟೈಮಲ್ಲಿ ನಮ್ಮ ಮನೆಯವ್ರ ಜೊತೆನೂ ಅವಳು ಎಲ್ಲ ಮಾತಾಡಿದ್ಲಣ್ಣ. ಆಮೇಲೆ ಅವಳು ನಂಗ್ ಮದ್ವೆಗಿದೆ ತರ ತಾಳಿ ಸರ ಬೇಕು ಅಂತಾನು ನಮ್ಮ ಮನೆಗ್ ಬಂದು ಹೇಳಿ ಹೋಗಿದ್ಲಣ್ಣ. ಅಂತ ಆಯ್ತು ಮಾಡ್ಸುವ ಅಂತೇಳಿ ನಮ್ಮ ಮನೆಯಲ್ಲೇ ಹೇಳಿದ್ರು. ಆಮೇಲೆ ಹಿಂಗೆ ಅವಳು ಬೆಂಗಳೂರಿಗೆ ಹೋದ್ಲು. ಆಮೇಲೆ ಬೆಂಗಳೂರಿಗೆ ಹೋಗಿನ ಮೊದ್ಲು ಅಣ್ಣ ಏನಿಲ್ಲ ಅಂದ್ರು ನೈಟ್ ಅವಳು ಅತ್ತೆ ಮನೆಗೆ ಇದ್ಲ. ಅವಳು ನೈಟ್ 10 ಗಂಟೆ ಫೋನ್ ಮಾಡಿದವಳು ಅಣ್ಣ. ನೈಟ್ ಬೆಳಿಗ್ಗೆ 10 ಗಂಟೆವರೆಗೂ ಮಾತಾಡಿದ್ವಿ. ಅವಳು ನಿನ್ ಹಂಗ್ ಬಿಟ್ಟಿರೋದು ಅಲ್ಲಿ ಹೊಸದು ಜನ, ನಂಗೆ ಇರೋಕ್ಕಾಗಲ್ಲ ಅಲ್ಲಿ, ನೀ ಹೋಗು ಅಂತೀಯ, ನಾ ಹೆಂಗ್ ಹೋಗ್ಲಿ ಆ ತರ ಹೇಳ್ತಿತ್ತಣ್ಣ. ಆಯ್ತು ಹೋಗು, ನಾನು ಬರ್ತೆ ಅಂತ ಹೇಳಿ ಆಮೇಲೆ ನಾನ್ ಧಾರವಾಡಕ್ ಬಂದೆ ಅಣ್ಣ. ಆಮೇಲೆ ಹಿಂಗೆ ಆಯ್ತು. ನಾನ್ ಬೆಂಗಳೂರಿಗೆ ಒಂದೊಂದ್ ಟೈಮ್ ಹೋಗ್ತಿದ್ದೆ, ಮೀಟ್ ಆಗ್ತಿದ್ದೆ, ಸಮಾಧಾನ ಬರ್ತಿದ್ದೆ ಅಣ್ಣ. ಆಮೇಲೆ ಅವ್ರ ಅಪ್ಪ ನಂಗೆ ಫೋನ್ ಮಾಡದಣ್ಣ, ಇಲ್ಲ ನಂಗ ಅವಳೊಬ್ಳೆ ಮಗಳು, ನೀನು ಹಿಂಗ್ ಮಾಡ್ತಿದ್ರೆ ನಾ ಸತ್ತೋಗ್ತೀನಿ, ನಂಗ ಆಗ್ತಿಲ್ಲ, ನೀನ್ ಅವಳನ್ ಬಿಟ್ರೆ ನಾ ಇರ್ತೀನಿ, ಇಲ್ಲ ಅಂದ್ರೆ ಇರಲ್ಲ, ಆ ತರ ಹೇಳಕ್ ಶುರು ಮಾಡ್ದಣ್ಣ. ಅಂದ್ರೆ ನೀನ್ ಆ ಹುಡುಗಿ ಅಂದ್ರೆ ನನ್ನ ಮಗಳನ್ ಬಿಟ್ರೆ ಸರಿ ಇಲ್ಲ ಅಂದ್ರೆ ನಾ ಬದುಕ್ತೀನಿ, ನೀನ್ ಹಂಗೆ ಅವಳ ಜೊತೆಗೆ ಲವ್ ಮಾಡ್ತಿದ್ರೆ ನಾ ಬದುಕಕ್ಕಾಗಲ್ಲ, ಒಬ್ಳೆ ಮಗಳು ಹಂಗ ಹೇಳ್ತಿದ್ದಣ್ಣ. ಅಂದ್ರೆ ಈಗ ನಿಮ್ಮನ್ನ ತುಂಬಾ ಕಟುವಾಗಿ ವಿರೋಧಿಸೋದಿಕ್ಕೆ ಮಗಳು ಭಯ. ಅವಳು ಹೆಂಗಂದ್ರಣ ಒಂಥರ ಅವಳು ನಂಗ್ ಮನೆಯವರು ಬೇಡ ನೀನೇ ಬೇಕು ಅಂದ್ಬಿಡ್ತಾಳೆ. ಓಕೆ. ಅವಳು ನಾ ಮಟ್ಟಿಗೆ ಒಂದೇ ಸಾರಿ ಕಳ್ಕೊಳಕ್ ಇಷ್ಟ ಇಲ್ಲ, ಹಾಗಾಗಿ ನಿಮ್ಗೆ ಏನಾದ್ರು ಒಂಚೂರು ಹೆದರಿಸಿ ಹೇಳಿದ್ರೆ ಆಗುತ್ತೆ. ನಾನು ನಮ್ ಚಿಕ್ಕಪ್ಪನೆಲ್ಲ ಒಂದ್ಸಲ ಕರ್ಕೊಂಡ್ ಹೋಗ್ತೀನಣ್ಣ ಅವ್ರ ಮನೆಗೆ. ಅವಾಗ ಅವ್ರ ಅದ್ದೇ ಇಲ್ಲ, ನಮ್ ಸೈಡ್ ಕತ್ತಿ ಅಂತಾರಣ. ಅದು ಕತ್ತಿ ಅಂದ್ರೆ ಮಚ್ಚು ಆ ತರ ಬರ್ತದೆ ಅಣ್ಣ. ಅದು ಅದನ್ನ ಆಯುಧ ಅದನ್ನ ಕುತ್ತಿಗೆ ಹಿಡ್ಕೊಂಡಿಲ್ಲ, ನನ್ ಮಗಳನ್ನ ಬಿಟ್ರೆ ನಾ ಇರ್ತೀನಿ, ಇಲ್ಲ ನಾ ಇರಕ್ಕಾಗಲ್ಲ ಅಂದಿರ್ತಾರ ಅವ್ರು. ಅಂದ್ರೆ ನಿಮ್ಮೆಲ್ಲರ ಮುಂದೆನೆ? ಎಲ್ರು ಮುಂದೆ ಅಣ್ಣ. ಅವಾಗ ನಮ್ ಚಿಕ್ಕಪ್ಪ ಎಲ್ಲ ಇಷ್ಟೆಲ್ಲ ಆ ಹುಡುಗಿನ ಇಷ್ಟು ವರ್ಷ ಸಾಕ ಬಂದಾರೆ, 28 ವರ್ಷ ಆಯ್ತು, ನೀನ್ ಬಂದಿದ್ದು ಇನ್ನು 12 ವರ್ಷ ಆಯ್ತು, ಮತ್ತೆ ಒಬ್ಳೆ ಮಗಳು ಅಂತಾರೆ, ನಿಂಗ್ ಬಿಟ್ಟಿರಕ್ ಆಗ್ತಿತ್ತಾನ? ಅವ್ರನ್ನೆಲ್ಲ ನೋಡಿದಾಗ ನಾ ಹೇಳ್ಬಿಟ್ಟೆ ಅಣ್ಣ, ಇಲ್ಲ ನಾ ಬಿಡ್ತೀನಿ ಅವಳನ್ನ, ನೀವ್ ಚೆನ್ನಾಗ್ ನೋಡ್ಕೊಳ್ರಿ ಅಂತ ಹೇಳ್ತೀನಿ ಅಣ್ಣ. ಆಮೇಲೆ ಇವಳು ನಂಗೆ ಕಾಲ್ ಮಾಡುದು, ಯಾಕೆ ಇಗ್ನೋರ್ ಮಾಡ್ತಿದ್ದಿ ನನ್ನ, ಒಂದ್ಸಲ ಕಾಲ್ ಮಾಡ, ನೈಟ್ ಮಲಗುವಾಗ ನೀನ್ ಉಸಿರಿಲ್ದೆ ನಾ ಮಲಗಲ್ಲ, ನೀವ್ ಉಸಿರಾಡ್ತಾ ಇರ್ಬೇಕು, ಹಿಂಗ್ ಆ ತರ ಮಾಡ್ತಿದ್ಲು ಅಣ್ಣ. ನಾನ್ ಶಾರ್ಟ್ ಆಗಿ ಹೇಳ್ದೆ, ಅದ್ರ ಮಧ್ಯೆ ತುಂಬಾ ಇದ್ದೇವಣ್ಣ. ಹೇಳಪ್ಪ. ಅದೇ ಈ ತರ ಅಂದ್ರೆ ಇವಾಗ ಆಮೇಲೆ ಮಧ್ಯೆ ನಾವ್ ಒಂದ್ಸಲ ಕಾಂಟ್ಯಾಕ್ಟ್ ಬಿಟ್ಟಿವಿ ಅಣ್ಣ. ಅಂದ್ರೆ ಈಗ ಅಲ್ಲಿ ಆಯ್ತು, ನಾನು ಬಿಡ್ತೀನಿ, ತಂದೆ ಈ ಮಟ್ಟಿಗೆ ಮಗಳ ಮೇಲೆ ಪ್ರೀತಿ ಮಮಕಾರ ಇಟ್ಕೊಂಡಿದ್ದಾರೆ, ಸೊ ನನ್ನಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತ ನೀವು ಅಲ್ಲಿ ನಿಮ್ ಚಿಕ್ಕಪ್ಪ ಅವ್ರ ಮುಂದೆಲ್ಲ ಹೇಳಿದ್ರಿ. ಬಟ್ ಆಮೇಲೆ ಆಕೆ ಮೇಲ್ ಬಿದ್ದು ನಿಮಗೆ ಮೆಸೇಜ್ ಮಾಡಿದ್ಲು ಅಂತ ನೀವು ಮುಂದುವರಿಸಿದ್ರ? ಇಲ್ಲ, ಅವಳು ಒಂದಿನ ನಂಗೆ ಫೋನ್ ಮಾಡಿದ್ಲಣ್ಣ. ಅಂದ್ರೆ ನಾ ಇಗ್ನೋರ್ ಮಾಡ್ತಾನೆ ಇದ್ದೆ. ಆದ್ರೆ ನಾ ಹೇಳ್ತಿದ್ದೆ ನಂಗೆ ಇಷ್ಟ ಇಲ್ಲ ನೀನು, ನಾನು ಚೇಂಜ್ ಆಗಿದ್ದೀನಿ, ಮದುವೆ ಮಾಡ್ತಾ ಇದಾರೆ ಮನೆಯಲ್ಲಿ, ನಾ ಆಗ್ತೀನಿ ಅಂತ ಹೇಳಿದೆ ಅವಳಿಗೆ. ಅವಳು ಅಲ್ಲಿ ವರ್ಕ್ ಎಲ್ಲ ಬಿಟ್ಟು ಏನೇನೋ ಮಾಡ್ಕೊಂಡು ಡಿಪ್ರೆಷನ್ ಹೋಗಿ ಅವಳ ಫ್ರೆಂಡ್ ಕಾಲ್ ಮಾಡಿ ಹೇಳಿತ್ತಣ್ಣ ನಂಗೆ, ಇಲ್ಲ ಅವಳು ಒಂಥರ ವರ್ಕ್ ಎಲ್ಲ ಬಿಟ್ಟದೆ, ರೂಮಲ್ಲೇ ಇರ್ತಾಳೆ ಒಬ್ಳೆ, ಏನ್ ಮಾಡ್ಕೊತಾಳೆ ಗೊತ್ತಿಲ್ಲ, ನೀವ್ ಒಂದ್ಸಲ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ತಾರೆ. ಆಮೇಲೆ ನಾನೇ ಆಗಿ ಒಂದ್ಸಲ ಕಾಲ್ ಮಾಡ್ತೀನಿ ಅಣ್ಣ ಅವಳಿಗೆ. ಓಕೆ.
ಅವಳು ಏನು ಎಂತಕ್ಕೆ ವರ್ಕ್ ಬಿಟ್ಟೆ ನೀನು ಅಂತ ಕೇಳಿದೆ. ಇಲ್ಲ ನಂಗೆ ಆಗ್ತಿಲ್ಲ ವರ್ಕ್ ಮಾಡಕ್ಕೆ, ನೀ ಎತ್ತಕ್ಕೆ ಹೆಂಗ್ ಮಾಡ್ತಿದ್ದಿ ಕೇಳ್ತಾಳೆ. ಅವಾಗ ಇಲ್ಲ ನನ್ ಮನೆಯಲ್ಲಿ ನೀನು ಬೆಂಗಳೂರಲ್ಲಿ ಇರೋದು, ಆತರ ಲೈಫ್ ನಂಗೆ ಇಲ್ಲಿ ನೀನ್ ಹಳ್ಳಿ ನೋಡಿದ ಲೈಫ್ ನಾನು ಹಳ್ಳಿಯಲ್ಲೇ ಇರವ, ಆತರ ಫೀಲ್ ನಿಂಗೆ ಇಲ್ಲಿ ಬರಲ್ಲ, ಅದಕ್ಕೆ ಬೇಡ ಅನಿಸ್ತು. ಅಲ್ಲೇ ಚೆನ್ನಾಗಿದ್ಯಲ್ಲ ಇರು, ಯಾಕಿದಲ್ಲ ಅಂತ ಕೇಳಿದೆ. ಅವಳು ಇಲ್ಲ ನೀ ಮೊದ್ಲಿಗೆ ನೀನ್ ಕರ್ಕೊಂಡೋಗಿ ಅಲ್ಲೇ ನಾ ಹೇಳಿದ್ದೆ ಕಲ್ಯಾಣಿ ಮುಂದೆ, ನೀ ಅಲ್ಲಿ ಕರ್ಕೊಂಡೋಗಿ ನನ್ ಪ್ರಮಾಣ ಮಾಡ್ಸೋದು, ಇವಳನ್ನ ಬಿಟ್ಟು ಹೇಳಿ ಅವಾಗ ನಾನು ನಿನ್ ಬಿಡ್ತೀನಿ ಅಂತಾಳೆ. ಆಮೇಲೆ ಇವ್ರ ಅಪ್ಪ ನೋಡಿದ್ರಣ್ಣ ನಾ ಸತ್ತೋಗ್ತೀನಿ, ಅವಳು ನೀನ್ ಬಿಟ್ರೆ ಸರಿ ಹಿಂಗ್ ಹೇಳ್ತಾರೆ. ನಮ್ಮ ಮನೆಯಲ್ಲೂ ಅದೇ ಬೇಡ ಬಿಡು, ಮತ್ತ ಅವ್ರ ಅಪ್ಪ ಅಷ್ಟೆಲ್ಲ ಹಚ್ಕೊಂಡ್ ಅದಾನೆ, ಒಬ್ಳೆ ಮಗಳು ಆತರ ಅಣ್ಣ. ಇವಾಗ್ಲೂ ಮೊನ್ನೆ ನೀನ್ ಮೀಟ್ ಆಗ್ಲೇಬೇಕು, ನಾನ್ ಸುಮಾರು ಸಲ ಕಾಲ್ ಮಾಡ್ತಿದ್ದೆ ಅಣ್ಣ ನಿಮ್ಗೆ, ನೀವು ರಿಸೀವ್ ಮಾಡಿಲ್ಲ. ಮೊನ್ನೆ ನಂಗ್ ಮೀಟ್ ಆಗುದು ಇಷ್ಟೇ ಇಲ್ಲ ಆಯ್ತಣ್ಣ. ಅವಳನೇ ಅಣ್ಣ. ನಿಮ್ಗೆ ಅವತ್ತೇ ಹಿಂದಿನ ದಿನ ಸಿಕ್ಕಾಪಟ್ಟೆ ಕಾಲ್ ಮಾಡಿದ್ದೆ ಅಣ್ಣ, ನಿಮ್ ಹತ್ರ ಕೇಳ್ಕೊಂಡೇ ಹೋಗ್ಬಿಡುವ ಆತರ. ನೀವು ಆಗಿಲ್ಲ ಆಯ್ತು, ಆದ್ರೂ ಅವಳು ಇಲ್ಲ ಒಂದ್ಸಲ ಮೀಟ್ ಆಗು ಅಂತಣ್ಣ. ಮೀಟ್ ಆಗಿ ಬಂದೆ ಅಣ್ಣ. ನೀವು ಮತ್ತೆ ಅದೇ ತರ ಹಚ್ಕೊಬಿಟ್ಲಣ್ಣ. ನೀವು ದಿನ ಕಾಲು ದಿನ ಮೆಸೇಜ್ ಆ ತರ ಆಗ್ತದೆ. ಎಷ್ಟು ವರ್ಷ ಆಕೆಗೆ? ಸೇಮ್ ಅಣ್ಣ, 29 ವರ್ಷ. ಇಬ್ಬರಿಗೂ ಒಂದಿನ ಸಣ್ಣವಳು. ಅಂದ್ರೆ ಆಕೆಗೆ ಇಷ್ಟು ವರ್ಷ ಆದ್ರೂ ಯಾಕೆ ಮದುವೆ ಮಾಡಿಲ್ಲ? ಅವಳು ಇಲ್ಲ ನೀ ಮದ್ವೆ, ಈಗ ಅವ್ರ ಮನೆಯಲ್ಲಿ ನೀ ಮದ್ವೆ ಆಗು, ಅವಳು ಆಗ್ತಾಳೆ, ನೀ ಮದ್ವೆ ಆಗಿಲ್ಲ ಅಂದ್ರೆ ಆಗಲ್ಲ ಅಂತಾರ. ಓಹೋ, ಅಂದ್ರೆ ನನ್ಗೆ ಅವಳು ಮದ್ವೆ ಆದ ಕೂಡಲೇ ನಾ ಮದ್ವೆ ಆಗ್ಬೇಕೇಳಿ ನಂದಣ. ಇದೊಳ್ಳೆ ಕತೆ ಆಯ್ತು. ಆಕೆ ಆದ್ಮೇಲೆ ನಾನು ಅಂತ ನೀವು, ಆದ್ಮೇಲೆ ಅವಳು ಆಯ್ತಾಳೆ ನೀನಾಗು ಅಂತ ಅವ್ರ ಮನೆಯವರು. ಹೌದಣ್ಣ. ಅಲ್ಲ ಈಗ ಅಲ್ಲಿ ಆಯ್ತು, ನಿಮ್ಮ ಮಗಳನ್ನ ನಾನು ಇನ್ ಮುಂದೆ ಮಾತಾಡ್ಸಲ್ಲ, ನಾನು ಬಿಡ್ಬಿಡ್ತೀನಿ ಅಂತ ಹೇಳಿ ಬಂದಲ್ಲಪ್ಪ. ಅದಾದ್ಮೇಲೆ ನೀವು ಏನ್ ಮಾತಾಡ್ತಿದ್ದೀರಿ, ಭೇಟಿ ಆಗಿದ್ದು, ಇದೆಲ್ಲ ಅವ್ರ ಮನೆಯವ್ರಿಗೆ ಗೊತ್ತಾ? ಇಲ್ಲ ಇದೆಲ್ಲ ಗೊತ್ತಿಲ್ಲ ಅಣ್ಣ. ಅವತ್ ನೀವ್ ಹೇಳಿ ಬಂದ್ರಲ್ಲ, ಅವ್ರ ಅಪ್ಪ ಮಚ್ಚಿಡ್ಕೊಂಡಿದ್ರಲ್ಲ, ಅವತ್ತೇ ಲಾಸ್ಟ್? ಲಾಸ್ಟ್ ಅಣ್ಣ. ಅವ್ರಿಗೆ ನಾ ಕಾಂಟ್ಯಾಕ್ಟ್ ಆಯ್ತು ಲಾಸ್ಟ್ ಅಣ್ಣ. ಮತ್ತೆ ಅವ್ರು ಅದನ್ನ ಸತ್ಯ ಅಂತ ಭಾವಿಸಿದ್ದಾರೆ. ಹೌದಣ್ಣ. ಅವ್ರ ಅತ್ತೆಗೂ ನಾ ಹೇಳಿದೆ ಅಣ್ಣ, ಅವ್ರು ಮುಂದೆ ನಾ ಮಾತಾಡಿ ಮದುವೆ ಮಾಡಿಸ್ತೇನೆ ನಿಮ್ನ ಅಂತ ಲವ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಅಣ್ಣ ನಾನು. ಅಲ್ಲ, ಸ್ಟಾರ್ಟಿಂಗ್ ಹೇಳೋದು ಬಿಡಪ್ಪ, ಅವತ್ತು ಅವ್ರ ತಂದೆಯ ರಿಯಾಕ್ಷನ್ ನೋಡಿ ನೀನು ಬಿಡ್ತೀನಿ ಅಂತ ಹೇಳಿದ್ ಸತ್ಯ. ಬಿಡ್ತೇನೆ ಅಂತ ಹೇಳಿದ್ದೆ ಅಣ್ಣ ನಾ ಅವ್ರ ಎದುರಿಗೆ. ಇವಳು ನಾ ಬಿಟ್ಟೆ ಅಂದಾದ್ಮೇಲೆ ಇವಳು ಅದು ಬಿಡಯ್ಯ. ಅವ್ರ ತಂದೆ ಈಗ್ಲೂ ಕೂಡ ಅವತ್ತು ಹೇಳಿದ್ನಲ್ಲ ಹುಡುಗ ಹಂಗೆ ಇದ್ದಾರೆ ಬಿಡು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಈಗ್ಲೂ? ಅನ್ಕೊಂಡಿದ್ದಾರೆ. ಬಟ್ ಈಗ ಭೇಟಿ ಆಗಿದ್ದು ಅಥವಾ ಅವ್ರ ಸ್ನೇಹಿತರು ನಿನಗೆ ಫೋನ್ ಮಾಡಿ ಇವಳು ಡಿಪ್ರೆಷನ್ಗೆ ಹೋಯ್ತಿದ್ದಾಳೆ ಅಂತ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರ ಅಪ್ಪ ಅಮ್ಮನಿಗೆ? ಇಲ್ಲ ಗೊತ್ತಿಲ್ಲ ಅಣ್ಣ. ಓಕೆ. ಅಂದ್ರೆ ಈ ಹಿಂದೆ ಅವ್ರ ದೊಡ್ಡಮ್ಮನೋ ಚಿಕ್ಕಮ್ಮನೋ ಯಾರೋ ಹೇಳಿದ್ರಲ್ಲ ಮದುವೆ ಮಾಡಿಸ್ತೀವಿ ಅಂತ, ಅವ್ರ ಈ ಸಂಪರ್ಕದಲ್ಲಿ ಇಲ್ವಾ ನಿಮ್ಗೆ? ನನ್ಗೆ ಈಗ ಒಂದು 2-3 ವಾರದಿಂದ ಮೆಸೇಜ್ ಮಾಡಿದ್ರಣ್ಣ ಅವರು. ಏನಂತ? ಏನಾಯ್ತು ನಿಮ್ದು ಅಂತ ಹೇಳಿ. ಓಕೆ. ಅವಾಗ ನಾನು ಅಲ್ಲಿ ಹೇಳಿ ಬಂದಿರ್ತೀನಿ ಅಣ್ಣ, ನಾನು ಇನ್ನು ಕಾಂಟ್ಯಾಕ್ಟ್ ಇರಲ್ಲ ಹೇಳಿ ಅಂತ ಹೇಳಿದಕ್ಕೆ, ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ನಾನು, ಅವಳು ನನ್ಗೆ ಬೇಡ ಅಂತ ಬಿಟ್ಟಿದ್ದೆ, ಮನೆಯಲ್ಲಿ ಹುಡುಗಿ ನೋಡ್ತಾ ಇದಾರೆ, ನಾನ್ ಬೇರೆ ಮದ್ವೆ ಆಗ್ತೀನಿ, ಅವಳಿಗೆ ಬೇಗ ಮದ್ವೆ ಮಾಡ್ತೀರಿ ನೀವು ಅಂತ ಹೇಳಿರ್ತಾಳೆ. ಅಂದ್ರೆ ನೀನ್ ಸತ್ಯ ಮುಚ್ಚಿಟ್ಟೆ? ಹೌದಣ್ಣ. ಕಾರಣ ಓಕೆ, ಅಲ್ಲಿ ಅವ್ರ ಮನೆ ಗೊತ್ತಾದ್ರೆ ಮತ್ತೆ ಅವ್ರ ಅಪ್ಪ ಮತ್ತೇನಾರು ಮಾಡ್ಕೊಬಿಡ್ತಾನೆ ಆತರ. ಈ ಒಮ್ಮ ಹೋಗಿ ಅಲ್ಲಿ ಹೇಳ್ತಾರೆ ಅಂತ? ಮತ್ತೆ ಅದು ಇವರು ಅದೇ ನಮ್ಮ ಹೌದಣ್ಣ. ಅವ್ರ ಅಮ್ಮ ಮತ್ತೆ ನಮ್ಮ ಹುಡುಗಿ ಅಮ್ಮ ಮತ್ತೆ ಇನ್ನು ಅವ್ರ ಅತ್ತೆ ಅದ, ಅವ್ರ ಅಕ್ಕ ತಂಗಿ ಅಣ್ಣ. ಗೊತ್ತಾಯ್ತಪ್ಪ. ಹುಡುಗಿಯ ದೊಡ್ಡಮ್ಮನೋ ಚಿಕ್ಕಮ್ಮನೋ ಆಕೆ? ಹೌದಣ್ಣ. ಆಯ್ತು. ಈಗ ನಿನ್ನ ಮನೆಯವರು ಅವತ್ತು ನಿಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗಿದ್ರಲ್ಲ, ಆ ವಿಚಾರವಾಗಿ, ಆ ಹುಡುಗಿ ವಿಚಾರವಾಗಿ ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಏನಾದ್ರು ಚರ್ಚೆ ನಡೀತಾ? ನಡೀತಾನೆ ಇರ್ತದೆ. ನೀ ಯಾಕೆ ಮದುವೆ ಬೇಡ? ಏನ್ ಹೇಳ್ತಾರೆ? ನಿಂಗ್ ಅಲ್ಲ ಅವ್ರ ಅಪ್ಪ ಆತರ ಎಲ್ಲ ಹೇಳಿದ್ದ, ಅಷ್ಟು ಹಚ್ಕೊಂಡಿದ್ದಾನ ಹುಡುಗಿನ, ಮತ್ ಯಾಕೆ ಬೇಕು ಸುಮ್ನೆ, ಒಬ್ಳೆ ಮಗಳು ಅವಳು, ನೀ ಬೇರೆ ಮದುವೆ ಆಗ ಅವಳು ಆಗ್ತಾಳೆ. ತೋರ್ಸಿದ್ರಣ್ಣ, 1-2 ಹುಡುಗಿನೂ ತೋರ್ಸಿದ್ರು. ಓಕೆ.
ನಾನ್ ಅವ್ರಿಗೆ ಹುಡುಗಿ ತೋರಿಸ್ತಾ ಇರ್ತಾರಲ್ಲ ಅಣ್ಣ, ಅವ್ರದ್ದು ನಾ ಹೆಂಗೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬಿಡ್ತಿದ್ದೆ ಅಣ್ಣ, ಇಲ್ಲ ನಂಗೆ ಹಿಂಗ್ ಆಗ್ತಾ ಉಂಟು, ನಾನ್ ಹಿಂಗಿರ್ತೆ, ನಿಮ್ಗೆ ಇಷ್ಟ ಆದ್ರೆ ನನ್ ಮದುವೆ ಒಪ್ಕೊಳ್ರಿ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ಬಿಟ್ಟಿದೆ. ಹೆಂಗಿರ್ತೆ ಅಣ್ಣ ಹಿಂಗಿರ್ತೀನಿ ಅಂದ್ರೆ ಹೆಂಗೆ ಅಂತ? ಹೆಂಗಂದ್ರೆ ಇಲ್ಲ, ಅವಳು ಮದುವೆ ಆಗಲ್ಲಿವರೆಗೂ ನಂಗೆ ಸಮಾಧಾನ ಇರಲ್ಲ, ಅವಳು ಮದುವೆ ಮಾಡ್ಸೆ ನಾನ್ ಆಮೇಲೆ ಸರಿ ಆಗ್ತೀನಿ ಅಂತ ಹೇಳಿರ್ತಾನೆ. ಅವ್ರು ನಮ್ಮನೆ ಫೋನ್ ಮಾಡಿ ಅವ ಹಿಂಗ್ ಹೇಳಾನೆ ಅಂತೇಳಿ ಅವ್ರ ಅಪ್ಪನಿಗೆಲ್ಲ ಹೇಳಿ ನಮ್ಮನೆ ಫೋನ್ ಮಾಡಿ ಹೇಳಿಸ್ಬಿಡ್ತಾರೆ. ಬಟ್ ಆ ಹುಡುಗಿರಿಗೆ ನೀವು ಫೋನ್ ಮಾಡಿ ಹೇಳ್ತಾ ಇರೋರು ಇದೆಲ್ಲ ನಿಮ್ಮ ಮನೆಯವ್ರಿಗೆ ಗೊತ್ತಾ? ಇಲ್ಲ ಅಣ್ಣ, ನಮ್ಮನೆಗೂ ಗೊತ್ತಿಲ್ಲ. ಅಂದ್ರೆ ಅವರು ನೋಡಿದ ಅವ್ರ ಅಪ್ಪ ಅಮ್ಮ ಈಗ ನಮ್ಮ ಮನೆಗ್ ತೋರ್ಸಿದ್ರಲ್ಲ ಅಣ್ಣ, ಒಂದ್ 2 ಹುಡುಗಿ ತೋರ್ಸಿದ್ರು ನಂಗೆ, ಅವ್ರಿಗೆ ಫೋನ್ ಮಾಡಿದ್ದು ಅವರೇ ಡೈರೆಕ್ಟ್ ಹೇಳಾರ ಅಣ್ಣ ಮನೆಗೆ. ಹಿಂಗ್ ನಿಮ್ಮ ಮಗ ಫೋನ್ ಮಾಡಿ ಹೇಳ್ದ ಅಂತ? ನಿಮ್ ಮಗ ಹಿಂಗ್ ಫೋನ್ ಮಾಡಿ ಹೇಳ್ದ ಅಂತಲ್ಲ? ಹೌದಾ, ನಿಮ್ ಮಗ ಹಿಂಗ್ ಫೋನ್ ಮಾಡಿ ಈ ತರ ನಾ ಮದ್ವೆ ಆಗ್ತಾನೆ, ನಂಗ್ ಸ್ವಲ್ಪ ದಿನ ನಂಗೆ ಟೆನ್ಷನ್ ಇಲ್ದೆ ಬಿಡ್ಬೇಕು, ಆಮೇಲೆ ನಾ ಸರಿ ಆಗ್ತೀನಿ, ಅಲ್ಲಿವರೆಗೂ ಹಿಂಗ್ ಮದ್ವೆ ಆಗೋಕ್ ಇಷ್ಟ ಇಲ್ಲ ಅಂದ್ರೆ ನೀ ಯಾವ ಕಡ್ಡಿಲ್ಲ ಅಂತ ನಾ ಹೇಳಿದ್ನಿ, ಅದನ್ನೇ ಹಂಗೆ ಹೇಳ್ತಾರಣ್ಣ. ಓಕೆನಪ್ಪ. ಈಗ ನಿಮ್ ಪ್ರೀತಿಗೆ ಎಷ್ಟು ವರ್ಷ ಇದು? ಎಷ್ಟು ವರ್ಷದಿಂದ ಇದೆ ಈ ಪ್ರೀತಿ? ನಿಮ್ದು ಎಷ್ಟು ವರ್ಷದ ಪ್ರೀತಿ? 13 ವರ್ಷ ಆಯ್ತಣ್ಣ. ಪ್ರೀತಿ ಶುರುವಾಗಿ 13 ವರ್ಷ? 13 ವರ್ಷ ಆಯ್ತು. ಅಂದ್ರೆ ಆ ಶುರುವಾದ ಕಾಲದಲ್ಲಿ ನೀವೇನು 17-18 ವಯಸ್ಸಲ್ಲಿದ್ರ? 18 ವರ್ಷ ಅಣ್ಣ ಇಬ್ಬರಿಗೂ. ಬಟ್ ಅವ್ರ ತಾಯಿ ಅಭಿಪ್ರಾಯ ಏನಿಲ್ಲಿ? ಯಾರ ತಾಯಿ ಅಣ್ಣ? ಹುಡುಗಿಯ ತಾಯಿ ಅಭಿಪ್ರಾಯ ಏನು? ಹುಡುಗಿ ತಾಯಿ ಇನ್ನೂರಿಗೆ ಗೊತ್ತಿಲ್ಲ ಅಣ್ಣ. ಅವಳ ಮಗಳ ಅಂತ ಸಿಕ್ಕಾಬಿಟ್ಟೆ ಇಷ್ಟ, ಒಬ್ಳೆ ಮಗಳಣ್ಣ. ಅವ್ರಿಗೆ ದೊಡ್ಡಪ್ಪ ಚಿಕ್ಕಪ್ಪ ಹೋಗಿದ್ದಲ್ಲ ಅವ್ರ ಮನೆಗೆ, ನಿಮ್ ಚಿಕ್ಕಪ್ಪನ್ ಕರ್ಕೊಂಡು ಹೋಗಿದ್ದಲ್ಲಪ್ಪ? ಇಲ್ಲ, ಅವ್ರು ಇಲ್ಲ ಐತಣ್ಣ. ಎಲ್ಗ ಹೋಗಿದ್ರು? ಅವ್ರದ್ದು ಏನೋ ಪೂಜೆ ಇತ್ತೇಳಿ ಹೋಗಿದ್ರು ಅವರು. ಅಂದ್ರೆ ಈ ಮ್ಯಾಟ್ರ್ ಗೊತ್ತಿಲ್ವ ಅವ್ರ ತಾಯಿಗೆ? ಇಲ್ಲ ಅಣ್ಣ, ಇನ್ನೂವರೆಗೂ ಗೊತ್ತಿಲ್ಲ. ಅಲ್ಲ ಅವ್ರ ಅಪ್ಪಾರ ಹೇಳಿರಲ್ವಾ? ಇಲ್ಲ ಅಣ್ಣ, ಅವ್ರು ಹೆಂಗಂದ್ರೆ ಯಾರಿಗೂ ಹೇಳ್ಕೊಳಲ್ಲ. ನಾವು ಒಂಥರ ನಮ್ಮ ಹುಡುಗಿಗೂ ಗೊತ್ತಿಲ್ಲ ಅಣ್ಣ ಈ ವಿಷಯ. ಅವ್ರು ಹಿಂಗೆಲ್ಲ ನನ್ನ ಹತ್ರ ಹೇಳಾರೆ ಅಂತೇಳಿ ಇವಳಿಗೂ ನಾ ಹೇಳಿಲ್ಲ ಇದುವರೆಗೂ. ಅಂದ್ರೆ ಮಚ್ಚಿ ಹಿಡ್ಕೊಂಡು ಕತ್ಕೊಯ್ಕೊಳಕ್ ಹೋಗಿದ್ದೆಲ್ಲ ಹೇಳಿಲ್ಲ? ಹೇಳಿಲ್ಲ ಅಣ್ಣ, ಇನ್ನುವರೆಗೂ ನಾನು ಅವ್ರ ಮನೆಗೆ ಹೋಗಿದ್ದೆ, ನನ್ನ ಹುಡುಗಿ ಗೊತ್ತಿಲ್ಲ ಅಣ್ಣ ಈ ತರ ಆಗದೆ ಹೇಳೇ ಗೊತ್ತಿಲ್ಲ. ಬಹುಶಃ ಆ ಹುಡುಗಿಗೆ ಒಂದು 22, 23, 24, 25 ವಯಸ್ಸಲ್ಲಿ ಮದುವೆ ಮಾಡೋ ಪ್ರಯತ್ನ ಪಟ್ಟಿದ್ದಾರಾ ಇವರು ಮನೆಯವರು? ಪಟ್ಟಿದಾರಣ್ಣ. ಒಂದ್ 5-6 ವರ್ಷ ಆಯ್ತಣ್ಣ ನೋಡ್ತಾ, ಇವಳು ಯಾರನ್ನ ತೋರ್ಸಿದ್ರು ಬೇಡ ಅಂತ ಹೇಳಿ. ನಿನ್ನ ಕಾರಣ? ನಾನೇ ಒಂದ್ ಎರಡು ಸಂಬಂಧ ನಾನೇ ಕರ್ಕೊಂಡು ಹೋಗಿದ್ದೇನಣ್ಣ. ಆದ್ರೂ ಇಲ್ಲ, ನಾ ಇವಾಗ ಆಗಲ್ಲ, ನೀ ಆಗು, ಅವ್ರ ಮನೆಯಲ್ಲಿ ನೀನಾಗು, ಅವಳು ಆಗ್ತಾಳೆ ಅಂತಾರೆ. ಇವಳಿಗೆ ನೀನಾಗು. ಆ ಹುಡುಗಿ ಹೇಳ್ತಿದ್ದಾಳ ನೀನ್ ಮೊದ್ಲಾಗು ಅಂತ? ಇಲ್ಲ, ಇವ್ರ ಮನೆಯವರು ಹುಡುಗಿ ನೀ ಆಗು, ಅವಳು ಆಗ್ತಾಳೆ, ನೀ ಆದ್ರಷ್ಟೇ ಅವಳು ಆಗ್ತಾಳೆ, ಇಲ್ಲ ಅಂದ್ರೆ ಆಗಲ್ಲ. ನಾ ಅವಳಿಗೆ ಇಲ್ಲ ನಂಗೆ ಇಷ್ಟ ಇಲ್ಲ, ನೀನ್ ಮದ್ವೆ ಆಗು ಅಂದ್ರೆ ನಾ ಯಾಕಾಗ್ಲಿ, ನಿಂಗ ಹಂಗಾರ ಅಲ್ಲಿ ಕರ್ಕೊಂಡು ಹೋಗಿದ್ನಲ್ಲ ಮೊದ್ಲಿಗೆ, ಅಲ್ಲಿ ಹೋಗಿ ಪ್ರಮಾಣ ಮಾಡು, ನಾ ಆಗ್ತೀನಿ ಅಂತ. ಅವ್ರಪ್ಪ ಇನ್ನೋಸೆಂಟ್ ತರ ಕಾಣ್ತಾರಣ್ಣ. ತಂದೆ ಮಗಳ ಪ್ರೀತಿ ಅದು ನಿನ್ನ ಪ್ರೀತಿಗಿಂತ 1000 ಪಟ್ಟಪ್ಪ ಅದು. ಅದೇ ನಾನು ಅದೇ ಹೇಳಿದ್ದಣ್ಣ, ಅವಳು 29 ವರ್ಷ, ಅಷ್ಟು ಕಾಪಾಡ್ಕ ಬಂದಾರೆ. ನಮ್ಮ ಮನೇಲಿ ಹೇಳುದ ಅದೇ ಅಣ್ಣ. ಎಲ್ಲ ಬಹಳ ಸೂಕ್ಷ್ಮನಪ್ಪ ಇವು. ನನ್ಗೆ ಅರ್ಥವಾಗುತ್ತೆ. ಆಕೆ ಇಷ್ಟು ವರ್ಷ ಕಾದಿದ್ದಾಳೆ, ಪ್ರೀತಿಸಿದ್ದಾಳೆ, ಅಥವಾ ನಿಯತ್ತಾಗಿದ್ದಾಳೆ. ಇದು ನಿನ್ನ ಮೇಲಿನ ಪ್ರೀತಿ ಅಥವಾ ಇದೊಂದು ಅತ್ಯುತ್ತಮ ಪ್ರೇಮ ಹೌದು. ಬಟ್ ಸಮಸ್ಯೆಗಳನ್ನು ನಿಮ್ಮಂಥ ಹುಡುಗರು ಇನ್ನೊಂದು ಮನೆಯ ವಿಚಾರದಲ್ಲಿ ಉಂಟು ಮಾಡೋದೇ 18 ವರ್ಷಕ್ಕೆ ಹಿಂಗೆ ಶುರು ಮಾಡಿಕೊಂಡ್ರೆ ಎಷ್ಟು ಮನೆಗಳು ಎಕ್ಕುಟ್ಟೋಯ್ತವೆ ಈ ವಿಚಾರವಾಗಿ. ಇನ್ನೂವರೆಗೂ ಉಂಟಣ್ಣ, ಕೇಳಿಸ್ಕೊಳಪ್ಪ ನೀನು. ಕಾಲೇಜ್ಗೆ ಹೋಗಿ 18 ವಯಸ್ಸಲ್ಲಿ ಆಯ್ತಪ್ಪ, ಬಹುಶಃ ಆಕೆಯನ್ನು ಅವಳ ಪಾಡಿಗೆ ಓದ್ಲಿಕ್ಕೆ ಬಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ದಿದ್ರೆ ಬಹುಶಃ ಅವ್ರ ಮನೆ ಮಗಳು ಅವಳಿಗೆ ಸಿಗ್ತಾ ಇದ್ರು. ಮೆಟ್ನಾಗ ಹೊಡೆದ್ಬಿಟ್ಟು ಮನೇಲಿಡಬೇಕು ನಿಮ್ಮಂಥವ್ರನ್ನೆಲ್ಲ. ಈಗ ಆಯ್ತಪ್ಪ,
ಈಗ ನಿಮ್ಮದು ಅತ್ಯುತ್ತಮ ಪ್ರೀತಿ, ಆ ಹುಡುಗಿಯನ್ನು ಬಿಟ್ಟಿಯಪ್ಪ ನೀನು ಅಂತ ನನಗೆ ನಿಮ್ಮ ಪ್ರೀತಿಯನ್ನು ಉದ್ಧಾರ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಅವ್ರ ತಂದೆ ಪ್ರೀತಿ ಬೆಲೆ ಇಲ್ವಾ ಅಲ್ಲಿ? ನನ್ನ ತಂದೆಗೆ ದ್ರೋಹ ಮಾಡಿದೆ ಅಂತ ನಿನ್ನ ಮದುವೆಯಾಗಿ ಬಂದಾದ್ಮೇಲೆ ಆ ಕಡೆಗೆ ಒಲ್ಕೊಂಡು ಕೂತ್ಕೊಂಡ್ರೆ ನೀನು ಸಂಸಾರ ಮಾಡೋಕ್ಕಾಗುತ್ತೆ? ಅವಳು ಕೊಟ್ಟೆ ಇಲ್ಲ ಅಣ್ಣ. ಇವೆಲ್ಲ ಬಿಡಿಸಲಾರ್ದ ಕಗ್ಗಂಟಾಗ್ಬಿಡ್ತವೆ ಎಲ್ಲರ ಜೀವನದಲ್ಲಿ. ಅದರಲ್ಲೂ ಒಂದು ಹೆಣ್ಮಗಳು ಬದುಕಲ್ಲಿ ಪ್ರೀತಿ ತಪ್ಪುವುದ ವಿಚಾರ ಅದಲ್ಲ. ಅಂದರೆ 13 ವರ್ಷಗಳ ಕಾಲ ಒಂದು ಹುಡುಗಿ ಒಬ್ಬ ಹುಡುಗನ ನಂಬಿಕೊಂಡಿರೋದು ಈ ಕಾಲದಲ್ಲಿ ಬಹಳ ಶ್ರೇಷ್ಠವಾದ ವಿಚಾರ ಹೌದು. ಆದರೆ ನಾನು ಇಲ್ಲಿ ಅವರಪ್ಪ ಹಿಂಗೆ ಕತ್ತಿಗೆ ಚಾಕು ಇಟ್ಕೊಂಡು ಮಚ್ಚಿಡ್ಕೊಂಡು ಅಥವಾ ಏನೋ ಒಂದು ಆಯುಧ ಇಟ್ಕೊಂಡು ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದ್ರೆ ನಾನು ಸಾಯ್ತೀನಿ ಅಂತ ಆ ಮಟ್ಟಿಗಿದ್ದಾನೆ ಅಂದರೆ ನಿನ್ನ ಪ್ರೀತಿಗಿಂತ 1000 ಪಟ್ಟು ಪ್ರೀತಿ, ಅದಕ್ಕೆ ಅರ್ಥ ತೂಕ ಜಾಸ್ತಿ. ಬಟ್ ಬದುಕಬೇಕಾಗಿರೋದು ಅವಳು ತಂದೆ ಮನೆಯಲ್ಲ, ಗಂಡನ ಮನೆಯಲ್ಲಿ. ಹೌದಲ್ಲಪ್ಪ? ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ಲೇಬೇಕಲ್ವ, ಏನೇ ತಂದೆ ಪ್ರೀತಿ ಇದ್ರೂ ಕೂಡ. ಆದರೂ ಕೂಡ ತಂದೆಯ ಪ್ರೀತಿಯನ್ನ ಅಥವಾ ತಂದೆಯ ಈ ವಿಚಾರವನ್ನ ಅರ್ಥ ಮಾಡಿಕೊಳ್ಳದ ಒಬ್ಬ ಮಗಳು ಯಾವಾಗಲೂ ಮನೆಗೆ ಶಾಪವೇ. ಇಲ್ಲಿ ನಿನ್ನ ತಂದೆ ತಾಯಿ ಹೇಳೋದು, ಅವ್ರ ತಂದೆ ಹೇಳೋದು, ಧರ್ಮ ಹಾಗೇ ಇದೆ. ನಿಮ್ಮ ಪ್ರೀತಿಯನ್ನು ತುಂಬ ಉದ್ಧಾರ ಮಾಡಲಿಕ್ಕೆ ಅಂತ ಅದ್ಭುತ ಪ್ರೀತಿನಪ್ಪ ನಿಮ್ಮದು. ಈಗ ತಡೆಯಪ್ಪ, ನಿನಗೇನೋ ಒಂದು ಚಟ ಇಲ್ಲ, ನಿನಗೇನೋ ಒಂದು ಕೆಟ್ಟದಿಲ್ಲ, ನೀನೇನೋ ದುರ್ನಡತೆ ಉಳ್ಳ ಹುಡುಗ ಅಲ್ಲ, ಮದುವೆ ಮಾಡಿ ಕೊಡ್ಬೋದಪ್ಪ. ಅವ್ರ ತಂದೆಗೆ ಅಂಥದ್ದೊಂದು ಬುದ್ಧಿ ಬಂದರೆ ಅದು ಅದ್ಭುತ. ನಿಮ್ಮಂಥವ್ರು ಒಂದಾದ್ರೆ ಅದು ಒಳ್ಳೇದೇ. ಅದರ ವಿಚಾರ ಇದರ ಬಹಳ ಮೂಲ. ನಾವು ಸಮಾಜಕ್ಕೆ, ನಿಮ್ಮ ಕಥೆಗಳು ಕೇಳಿದಾಗ ನಾವು ಸಮಾಜಕ್ಕೆ ಹೇಳಬೇಕಿರೋದು 18ರಲ್ಲೇ ಶುರುವಾಗ 13 ವರ್ಷ ಒಂದೊಂದು ಪ್ರೀತಿಯನ್ನ ಅಷ್ಟು ನೆನಪುಗಳನ್ನು ಉಳಿಸ್ಕೊಂಡಾಗ ಹುಚ್ಚರಾಗ್ಬಿಡ್ತಾರಪ್ಪ. ಹೌದಾ? ನಾನು ಒಂದೊಂದು ಟೈಮ್ ಡಿಪ್ರೆಷನ್ ಹೋಗ್ಬಿಡ್ತೀನಿ ಅಣ್ಣ. ಎಷ್ಟೋ ತಂದೆ ತಾಯಿಯಿಂದ ಮಕ್ಕಳುಗಳು ದೂರ ಆಗ್ಲಿಕ್ಕೆ ಇವೇ ಕಾರಣ. ಈಗ ಆಯ್ತಪ್ಪ, 13 ವರ್ಷದ ನಂತರ ನಾವು ಯಾವ ಪರಿಸ್ಥಿತಿಗೆ ತಲುಪಿರ್ತೀವೋ ನಮಗೆ ಗೊತ್ತಿತ್ತಾ? ಇಲ್ಲ, ನಿನಗೆ ಗೊತ್ತಿರಲಿಲ್ಲ. ಅವತ್ತು ನನ್ನ ಫ್ರೆಂಡ್ ಹೇಳ್ದ, ನಾನು ಮಾಡಿಬಿಟ್ಟೆ. ಅಥವಾ ನನ್ನ ಫ್ರೆಂಡ್ ಹೇಳ್ದ, ನಾನು ಹಂಗೆ ನಡ್ಕೊಂಡ್ಬಿಟ್ಟೆ, ನನಗೂ ಒಂದು ಪ್ರೀತಿ ಬೀಳಬೇಕು, ನನಗೂ ಪ್ರೀತಿ ಆಗಬೇಕು, ಅದು ಇದು ಅಂದುಕೊಂಡು ನಾನು ಮುಂದುವರೆದುಬಿಟ್ಟೆ. ಹಾಗಾಗಿ ನಾನು ಹೇಳೋದು, ಆ ಹುಡುಗಿಯ ವಿಚಾರದಲ್ಲಿ ತಂದೆಯ ನಿರ್ಧಾರ ಏನಿದೆ, ಒಬ್ಬ ಮಗಳು ತಂದೆಯ ಭಾವನೆಯನ್ನು ಅರ್ಥ ಮಾಡಿಕೊಳ್ಳೋದಾದರೆ ತಂದೆಗೆ ನಿನ್ನನ್ನು ಯಾಗ ಮದುವೆ ಆಗ್ತಿದ್ದೀನಿ ಅಂತ ಕನ್ವಿನ್ಸ್ ಮಾಡೋ ಅವಕಾಶವನ್ನು ಹಾಕಿ ಕೊಡ್ಬೋದಷ್ಟೆ. ನಾನು ಆ ಹುಡುಗನ ಮದುವೆ ಆಗಬೇಕು, ಅಪ್ಪ ನಿನ್ನ ಕಾಲಿಗೆ ಬೀಳ್ತೀನಪ್ಪ, ನನಗಿದೊಂದು ಆಸೆ ಈಡೇರಿಸಪ್ಪ, ಅಥವಾ ನಾನು ಸುಖವಾಗಿರ್ತೀನಪ್ಪ. ಮಗಳಾಗಿ ತಂದೆಯನ್ನು ಕನ್ವಿನ್ಸ್ ಮಾಡೋದು ಧರ್ಮ. ಆ್ಯಂಡ್ ನಾನು ಇತ್ತೀಚೆಗೆ ಇಂಥದ್ದೊಂದು ಕತೆ ನೋಡಿದಪ್ಪ. ಒಂದು 2 ವಾರದ ಹಿಂದೆ ಒಂದು ಕೌನ್ಸಿಲಿಂಗ್ ಬಂದಿತ್ತು, ಸೇಮ್ ಇದೇ ಥರ. ಅದಕ್ಕೆ ನನಗೆ ಶುರುವಿನಲ್ಲೇ ಹೇಳಿಬಿಟ್ಟೆ, ಮದುವೆ ಆಗೋವರೆಗೂ ನನಗೆ ಯಾರೂ ಬೇಡ ಅಂತ ತಂದೆ ತಾಯಿ ಎಲ್ಲರನ್ನ ಬಿಟ್ಟು ಹೋದ ಒಂದು ಹುಡುಗಿ ಮದುವೆ ಆದಮೇಲೆ ನಂಗೆ ತಂದೆ ತಾಯಿ ಬೇಕು ಅಂತ ಓಡಿ ಬಂದವಳು ಗಂಡು ಕೆಟ್ಟ. ಈಗ ಆ ಹುಡುಗ ಬಂದಿದ್ದ ಮಾತಾಡಲಿಕ್ಕೆ. ನನಗಾಗ ಅನ್ನಿಸ್ತು, ಮದುವೆಗೆ ಮುಂಚೆ ಆ ಹುಡುಗ ನನಗೆ ಪಂಚಪ್ರಾಣ ಅಂದ್ಕೊಂಡು, ಅಂದರೆ ಎಲ್ಲ ಹೆಣ್ಮಕ್ಳು ಹಂಗಿರ್ತಾರೆ ಅಂತ ಅಲ್ಲ, ಬಟ್ ಹಣೆ ಬರೋಕೆ ಕೆಟ್ಟ. ಹಂಗಾದ್ರೆ ಏನು ಮಾಡ್ತೀಯ? ಒಬ್ಬ ಮಗನಾಗಿ ನಿನ್ನ ಬದುಕು, ನಿನ್ನ ದಾಂಪತ್ಯ, ನನ್ನ ಮಗನ ಜೀವನ, ನನ್ನ ಮಗನ ಹೆಂಡತಿ, ಅವ್ರ ಮಕ್ಕಳು ಅಥವಾ ಅವ್ರ ಸಂಸಾರ ಚೆನ್ನಾಗಿರೋ, ಈಗ ನಿನ್ನ ತಂದೆ ತಾಯಿಗೆ ಆಸೆ ಇರುತ್ತಲ್ವನಪ್ಪ. ನಾನು ಹೇಳ್ತಾ ಇದ್ದಿರೋದು, ಈ ವಿಚಾರದಲ್ಲಿ ನಿನ್ನ ಅಪ್ಪನನ್ನ ಕನ್ವಿನ್ಸ್ ಮಾಡಿದ್ರೆ ನಾನು ರೆಡಿ ಇದ್ದೀನಿ. ಆದರೆ ನೀನು ಅಪ್ಪನನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕಂದರೆ ಅಪ್ಪ ಮಗಳಿಗೆ ಆ ಮಟ್ಟಿಗೆ ನೇರವಾಗಿ ಹೇಳದೆ ನಿನಗೆ ಹೇಳ್ತಿದ್ದಾರೆ ಅಂದರೆ ಮಗಳ ಮೇಲೆ ಪ್ರೀತಿ ಇದೆ. ಮತ್ತು ಮಗಳು ಒಂದು ವೇಳೆ ಮನಸ್ಸು ಮಾಡಿದ್ರೆ ಅಪ್ಪನನ್ನು ಕನ್ವಿನ್ಸ್ ಮಾಡ್ಬೋದು. ಒಂದ್ಸಲ ಹೇಳಿರ್ತಾಳ. ಒಂದ್ಸಲಿ ವಿಚಾರ ಅಲ್ಲ ಅದು. ನೀನೇ ಬೇಕು ಅಂತ 29ರವರೆಗೂ ಕಾಯೋದಾದ್ರೆ ಅಪ್ಪನ ಕಾಲು ಹಿಡಿಯೋದಕ್ಕೂ ತಯಾರಿರಬೇಕು. ಹಾಗಾಗಿ ನಿನ್ನ ತಂದೆ ತಾಯಿಗೂ ಅನ್ಯಾಯ ಆಗಬಾರ್ದು, ಅವ್ರ ತಂದೆಗೂ ಅನ್ಯಾಯ ಆಗಬಾರ್ದು. ಅಂದರೆ ಇದನ್ನ ಈ ಹುಡುಗಿಗೆ ಸ್ಪಷ್ಟವಾಗಿ ಹೇಳುವ, ನೋಡವ, ನಿನ್ನ ತಂದೆಯನ್ನು ನೀನು ಒಪ್ಪಿಸಬೇಕು. ನೀನು ನಿನ್ನ ತಂದೆಯನ್ನು ಒಪ್ಪಿಸಿ ನಿನ್ನ ತಂದೆಯನ್ನು ಕನ್ವಿನ್ಸ್ ಮಾಡು. ಯಾಕಂದರೆ ಜೀವನ ಪೂರ್ತಿ ಒಬ್ಬ ತಂದೆಗೆ, ಯಾಕಂದರೆ ಈಗ ಆಯ್ತಪ್ಪ ಮದುವೆ ಆದ ನಾಳೆನೇ ಅವನೇನೋ ಮಾಡಿಕೊಂಡ ತಂದೆ, ಏನು ಕತೆ ನಿಂದು?
ಅದೇ ಅಣ್ಣ, ಅದೇ ಇಡೀ ಹೆದರಿಕೆ ಜೀವನ ಆಗ್ತಿರೋದು. ಪೂರ್ತಿ ಕಳಂಕ ಹೊತ್ಕೊಂಡ್ಬಿಡ್ತೀಯ. ನಿನ್ನಲ್ಲ, ನಿನ್ನ ಮನೆತನ ಕಳಂಕ ಹೊತ್ಕೊಂಡ್ಬಿಡುತ್ತದ್ನ. ಆಮೇಲೆ ಏನೇನೋ ಕೇಸು ಕೋರ್ಟು ಅಲಿಬೇಕಾಗುತ್ತೆ. ಅಂದರೆ ನನಗೆ ಅರ್ಥವಾಗುತ್ತೆ ಈ ಪ್ರೀತಿ ಅನ್ನೋ ವಿಚಾರದಲ್ಲಿ ಇದು ಹೇಗೆ ಇತ್ಯರ್ಥ ಮಾಡ್ಕೊಳ್ಳೋದು ಅನ್ನೋ ವಿಚಾರ ಬಂದಾಗ ಒಂದು ತಂದೆ ತಾಯಿಯ ದುಃಖವನ್ನು ಎತ್ತವರ ದುಃಖವನ್ನು ಅರ್ಥ ಮಾಡಿಕೊಳ್ಳೋದವನು ಯಾರೂ ಉತ್ತಮ ಪ್ರೇಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಹೌದಣ್ಣ, ಅದೇ ಯಾಕಂದರೆ ನಿನಗೆ ಡಿಪ್ರೆಷನ್ ಅನ್ನೋದು ಜೀವನದ ಒಂದು ಕೆಟ್ಟ ಗಳಿಗೆ ಹೌದು. ಆದರೆ ನಿನಗೆ ಇನ್ನೊಬ್ಳು ಹುಡುಗಿ ಸಿಗ್ತಾಳೆ, ಆ ಹೆಣ್ಣಿಗೆ ಇನ್ನೊಬ್ಬ ಹುಡುಗ ಸಿಗ್ತಾನೆ, ಬಟ್ ಅವ್ರ ತಂದೆ ತಾಯಿಗೆ ಮಗಳು ಸಿಗಲ್ವಲ್ಲಪ್ಪ. ಹೌದಾ, ಅವಳು ಇರೋದು ಹಂಗ ಇರ್ತಾಳಣ್ಣ. ನಾನು ಕಾಲ್ ಮೆಸೇಜ್ ಮಾಡೋ ಕೂಡಲೇ ಒಂಥರ ಆಗ್ಬಿಡ್ತಾಳೆ, ವರ್ಕೆ ಬಿಟ್ಟು ಇದು ಬಿಡ್ತಾಳೆ. ಯಾವತ್ತು ಬಹಳ ಹಿಂದೇನೆ ಇವಳು ಈ ಮಟ್ಟಿಗೆ ಮನೆಯವರನ್ನ ಒಪ್ಸೋಕು ತಯಾರಿಲ್ಲ ಅಥವಾ ಈ ಕಡೆ ನನ್ನ ಬಿಡೋಕು ತಯಾರಿಲ್ಲ ಅಂದ್ರೆ ಇದು ಎಲ್ಲೋಗಿ ನಿಲ್ಕೊಬೇಕಿದು. ಸೊ ಅದಕ್ಕೆ ನಾನು ಹೇಳೋದಪ್ಪ, ಅವರ ತಂದೆಗೆ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟು ಈ ಹುಡುಗಿಗೂ ಬಹಳ ಸ್ಪಷ್ಟವಾಗಿ ಹೇಳಬೇಕು. ನೋಡಿ, ನಿಮ್ಮ ಮಗಳು ವಿಚಾರವಾಗಿ ನಾನು ಅವತ್ತೇನು ಮಾತು ಕೊಟ್ಟಿದ್ದೆ, ನಾನು ಅದನ್ನೇ ಇವತ್ತು ಹೇಳ್ತಾ ಇದ್ದೀನಿ. ನನಗೆ ಅವಳ ಮೇಲೆ ಪ್ರೀತಿ ಇರ್ಬೋದು, ಬಟ್ ನನಗೊಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ನಿಮ್ಮ ದುಃಖ ನನಗೆ ಅರ್ಥವಾಗುತ್ತೆ. ಯಾಕಂದರೆ ನಾನು ತಂದೆ ತಾಯಿ ನಡುವೆ ಬೆಳೆದಿರೋನು. ಅಥವಾ ನಾಳೆ ನಾನು ಯಾವುದೋ ಒಂದು ಮಗುವಿಗೆ ತಂದೆ ಆಗದಾಗ ನನಗೆ ಆ ದುಃಖ ಅರ್ಥವಾಗುತ್ತೆ. ಸೊ ಈಗ ನಿಮ್ಮ ಮಗಳಿಗೆ ನೋಡಿ, ನಾನು ಯಾರಿಗೂ ಇವತ್ತೇ ನಾನು ನಿಲ್ಲಿಸ್ತಾ ಇದ್ದೀನಿ, ಅವಳು ತಂದೆಗೆ ಹೇಳಿಬಿಟ್ಟು ನೀನು ಸುಮ್ಮನೆ ಆಗಬೇಕು. ಮತ್ತು ಈ ಮಗಳಿಗೆ ಹೇಳಬೇಕು, ನೀನು ಪ್ರೀತಿಸೋ ಹುಡುಗಿಗೆ ನೋಡವ, ನಿನ್ನ ತಂದೆಯನ್ನು ನೀನು ಕನ್ವಿನ್ಸ್ ಮಾಡಿ ಅವರು ನಗುತ್ತಾ ಒಪ್ಪಿದ್ರೆ ನಾನು ನಿನ್ನ ಆಯ್ತೀನಿ. ಯಾಕಂದರೆ ಇಲ್ಲಿ ತಂದೆ ತಾಯಿಯ ಪ್ರೀತಿ ಮತ್ತು ಪ್ರಿಯಕರನ ಪ್ರೀತಿ ಅಂತ ಬಂದಾಗ ನಿನ್ನ ತಂದೆ ತಾಯಿ ಈ ಸಮಯದಲ್ಲಿ ಹೋಗೋ ಮಗನೇ ಹೊತ್ಕೊಂಬಂದ್ಬಿಡೋ, ನಾವು ಮದುವೆ ಮಾಡಿಬಿಡ್ತೀವಿ ಅಂತ ನಿಮ್ಮ ತಂದೆ ತಾಯಿ ಬಾಯಲ್ಲಿ ಬರ್ತಿಲ್ಲ ಅಂದರೆ ಅದು ದೇವರ ಮಾತು, ಅದು ಅರ್ಥ ಮಾಡ್ಕೊಳ್ಬೇಕು. ಹೌದಣ್ಣ, ಅದು ಇನ್ನೂವರೆಗೂ ಹೇಳಿಲ್ಲ ಅಣ್ಣ ಆ ಥರ ಅವಳು. ಯಾಕಂದರೆ ಅವರಲ್ಲಿ ಧರ್ಮ ಇದೆ, ಅವ್ರಿಗೆ ಗೊತ್ತು. ಹಂಗೆ ಬಂದ್ರೆ ಅದು ಏನೇನು ಎಲ್ಲೆಲ್ಲಿಗೆ ಹೋಗುತ್ತೆ, ಅವ್ರ ತಂದೆ ಏನಾಗ್ಬೋದು, ಅದರಿಂದ ನಮ್ಮನೆಗೆ ಏನಾಗ್ಬೋದು, ಅವ್ರಿಗೆಲ್ಲ ಗೊತ್ತು. ಸೊ ಈ ಒಂದು ಹುಡುಗಿಗೆ ಹೇಳಬೇಕಾಗಿರೋದು ಒಂದೇ ಮಾತು, ನಿನ್ನ ತಂದೆ ಒಪ್ಸು, ಆಮೇಲೆ ನಾನು ಆಗಬಲ್ಲೆ. ನಾನು ನಿನಗೊಂದು 3 ತಿಂಗಳು ಟೈಮ್ ಕೊಡ್ತೀನಿ, ಇಲ್ಲ ನನ್ನ ಮನೆಯವ್ರು ನೋಡಿದ್ರು ನಾನು ಆಗ್ತೀನಿ. ಈಗ ಹಂಗೆ ನೋಡಿದ್ರೆ ನೀನು ಅಲ್ಲಿಂದ ಹುಡುಗಿನ ನಂಬಿಸ್ಕೊಂಡು ಬಂದು ಪ್ರೀತಿ ಮಾಡುವ ವಿಚಾರದಲ್ಲಿ ಇದೆಲ್ಲ ದೊಡ್ಡ ಅನ್ಯಾಯವೇ. ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ಅದಕ್ಕೆ ಹೇಳಿದೆ, ಈ ಕೆಟ್ಟ ಸಂಪ್ರದಾಯ ನಮಗೆ ಉದಾಹರಣೆ ಆಗಬಾರ್ದು. ಅದಕ್ಕೆ ನಾನು ಶುರುವಿನಲ್ಲಿ ಹೇಳಿದೆ, 18 ವಯಸ್ಸಿಗೆ ಯಾವನೋ ಹೇಳ್ದ, ನಾನು ಕೇಳಿದೆ, ನಾನು ಚೀಟಿ ಕೊಟ್ಕೊಂಡು ನಾನು ಲವ್ ಮಾಡಿಕೊಂಡು ಕಲ್ಯಾಣಿ ಹತ್ರ ಹೋಗಿ ನೀರು ಹಾಕ್ಕೊಂಡು, ಮೊದಲನೇದಾಗಿ ನೀವು ನಿಮ್ಮ ತಂದೆ ತಾಯಿಗಳಿಗೆ ದ್ರೋಹ ಮಾಡಿಕೊಂಡೇ ಬಂದಿದ್ದೀರಿ. ನಾಳೆ ನೀವು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡಾಗ ನಿಮಗೆ ಇದೆಲ್ಲ ಅರ್ಥವಾಗುತ್ತೆ. ಬಹುಶಃ ನಾನು ಸುಮ್ಮನೆ ನನ್ನ ಪಾಡಿಗೆ ಬಂದು ಇವತ್ತಿನವರೆಗೂ ಓದಿ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಬದುಕಿ ಈಗ ತಂದೆ ತಾಯಿ ನೋಡಿ ಮದುವೆ ಮಾಡ್ತಿದ್ರಲ್ಲಪ್ಪ. ಹೌದಣ್ಣ, ಅವ್ರು ಅದೇ ಮಾಡ್ತಿದ್ದಾರೆ, ಅದು ನಂಗೆ ಆಗ್ಲಿಕ್ಕೆ ಆಗ್ತಿಲ್ಲ. ಆಗುತ್ತೆ, ಅರ್ಥವಾಗುತ್ತೆ, ನಿನ್ನ ನೋವು ಅರ್ಥವಾಗುತ್ತೆ. ಇಲ್ಲಿ ಇವು ಮನೆತನಗಳ ಪ್ರಶ್ನೆ. ಹಾಗಂತ ಪ್ರೀತಿಯನ್ನು ಕೊಲ್ತಾ ಇದ್ದೀನಿ ಅನ್ನೋ ಪಶ್ಚಾತ್ತಾಪ ಬೇಡಪ್ಪ. ಇಲ್ಲ, ಯಾಕಂದ್ರೆ ಅವ್ರ ಮನೆಗೆ ಹೋಗಿ ಹೇಳಿದ್ದೀಯಾ, ಅಂಡ್ ಅವ್ರ ಮನೆಗೆ ಹೋಗಿ ಹೇಳಿದಾಗ ಅವ್ರ ತಂದೆಯ ರಿಯಾಕ್ಷನ್ ಅನ್ನ ಕಣ್ಣಾರೆ ನೋಡಿದ್ದೀಯಾ. ಹೌದಣ್ಣ. ಸೊ ಇಲ್ಲಿ ಕೆಲವೊಮ್ಮೆ ತ್ಯಾಗಮಯ ಆಗಬೇಕಾಗಿರೋದು. ಆ ಶ್ರೀರಾಮಚಂದ್ರ ತನಗೆ ಒದಗಿ ಬಂದ ಸಿಂಹಾಸನವನ್ನೇ ಬಿಟ್ಟು ಕೊಡುವ ಮೂಲಕ ದೊಡ್ಡ ತ್ಯಾಗಮಯ್ಯ ಆದ. ಇಲ್ಲ ನಾನು ಬಿಟ್ಟು ಕೊಡಲ್ಲ ಅಂದುಬಿಟ್ಟಿದ್ರೆ ಅಲ್ಲಿ ಎಷ್ಟು ಜೀವಗಳು ಹೋಗ್ತಿದ್ದು, ಅಥವಾ ಎಷ್ಟು ಏನೇನು ಅನಾಹುತ ಆಗ್ತಿದ್ದು. ಹಂಗೆ ತ್ಯಾಗದಿಂದ ಬಹಳ ದೊಡ್ಡ ಮನುಷ್ಯನಾಗಬಹುದು. ಹಾಗಂತ ದೊಡ್ಡ ಮನುಷ್ಯ ಆಗೋ ದೃಷ್ಟಿಯಿಂದ ತ್ಯಾಗ ಮಾಡು ಅಂತ ಅಲ್ಲ, ಅದೊಂದು ಮನುಷ್ಯತ್ವ. ಹೌದಪ್ಪ, ನನ್ನ ಅಪ್ಪ ಅಮ್ಮ ನನಗೆ ಹೇಗೋ ಅವರಪ್ಪ ಆ ಹುಡುಗಿಗೆ ಅಥವಾ ಅವ್ರ ಅಪ್ಪನಿಗೆ ಅವ್ರ ಮಗಳು ಅಂದರೆ ಪಂಚಪ್ರಾಣ ಇರುತ್ತೆ. ಸೊ ಮಗಳ ಇಷ್ಟವೇ ನನ್ನ ಇಷ್ಟ ಅಂತ ಅವರು ಒಪ್ಪುದ್ರೆ ನಾನು ಆಗ್ತೀನಿ. ಸೊ ಇದಕ್ಕೆಲ್ಲ ಇನ್ನೊಂದು 6 ತಿಂಗಳು ಟೈಮ್ ಕೊಡ್ತೀನಿ. ಆ ಹುಡುಗಿಗೆ ನಾನು ಇಷ್ಟೇ ಹೇಳೋದು, ನೋಡವ್ವ, ಈಗ ನೀನು ಡಿಪ್ರೆಷನ್ಗೆ ಹೋಗ್ತೀಯ ಅಂತ ನಾನು ನಿನ್ನ ಅಪ್ಪನಿಗೆ ಮಾತು ಕೊಟ್ಟಿದ್ರು ಕೂಡ ನೀನು ಡಿಪ್ರೆಷನ್ಗೆ ಹೋಗ್ತೀಯ ಅನ್ನೋ ಕಾರಣಕ್ಕೆ ನಿನಗೆ ಮತ್ತೆ ನಾನು ಕನೆಕ್ಟ್ ಆಗಿ ತಪ್ಪು ಮಾಡ್ಕೊಂಡ್ಬಿಟ್ಟೆ. ಹೌದಣ್ಣ, ಅದು ಆಗಿದೆ ಹಂಗೆ ಅಣ್ಣ. ಅದನ್ನೇ ಹೇಳಿದೆ, 1 ತಿಂಗಳ ಕಾಂಟ್ಯಾಕ್ಟ್ ಬಿಟ್ಟಿದ್ದೆ ಅಣ್ಣ ನಾನು. ನೋಡಪ್ಪ, ಯಾರು ಅನಿವಾರ್ಯ ಅಲ್ಲಯ್ಯ. ಇಲ್ಲಿ ಯಾರು ಅನಿವಾರ್ಯವಲ್ಲ. ನಮಗನ್ಸುತ್ತೆ, ಅಯ್ಯೋ ಅವ್ರು ಏನೋ ಡಿಪ್ರೆಷನ್ಗೂ. ನಾನು ಅವ್ರ ತಂದೆಗೆ ಹೇಳಿದ್ದೀನಿ, ನಾನು ಈ ಮಗಳನ್ನ ಬಿಟ್ಟಿದ್ದೀನಿ,
ಅಥವಾ ನನ್ನ ಪಾಡಿಗೆ ನಾನು ಇದ್ದೀನಿ, ಮಗಳು ತಂಟೆಗೆ ಹೋಗಲ್ಲ. ಆ ಮಾತಿಗೆ ನಾನು ನಿಯತ್ತಾಗಿ ಇರಲಿಲ್ಲ. ಯಾಕಂದರೆ ನನಗೆ ಆ ಹುಡುಗಿ ಫ್ರೆಂಡಿಂದ ಫೋನ್ ಬಂದಾಗ ನಾನು ಮತ್ತೆ ಮನಸ್ಸು ಬದಲಾಯಿಸಿದೆ. ಅಂದರೆ ಆನ್ ದಿ ಗ್ರೌಂಡ್ ಅದಷ್ಟು ಸುಲಭ ಅಲ್ಲ. ಈ ತಂದೆಗೆ ಮಾತು ಕೊಟ್ಟಂತೆ ಮಗಳು ಅಥವಾ ನಿನ್ನ ಹುಡುಗಿ ಕಡೆಯಿಂದ ಅಥವಾ ಫ್ರೆಂಡ್ ಯಾರೋ ಮೆಸೇಜ್ ಮಾಡಿದಾಗ ಪ್ರೀತಿಸಿದ ಹುಡುಗನಾಗಿ ನಿನಗೆ ಅಯ್ಯೋ ಏನಾದರೂ ಮಾಡ್ಕೊಂಬಿಟ್ಟಳು ತಡೆಯಪ್ಪ ಅಂತ ಮಾತಾಡಿಸೋದು ಸಹಜ, ಹೌದು. ಬಟ್ ಆ ಮಗಳನ್ನು ಇಲ್ಲಿ ಬಹುಶಃ ಆ ತಂದೆಗೆ ಒಪ್ಪಿಸೋದ್ರಲ್ಲಿ ದೊಡ್ಡ ಧರ್ಮ ಇದೆಯಪ್ಪ. ಹಾಗಾಗಿ ನನ್ನ ಪ್ರಕಾರ ಇಲ್ಲಿ ಆ ತಂದೆಗೆ ಅನ್ಯಾಯ ಆಗ್ಲಿಕ್ಕೆ ನೀನು ಬಿಡಬಾರ್ದು. ಅಣ್ಣ ನಂಗೆ ಅವಳಿಗೆ ಯಾವ ತರ ಹೇಳಿ ನಾ ಕಾಂಟ್ಯಾಕ್ಟ್ ಬಿಡ್ಬೋದು? ಏನಿಲ್ಲ, ನಿನ್ನ ತಂದೆಯನ್ನು ಒಪ್ಸು. ನಾನು ಈಗಲೂ ರೆಡಿ ಇದ್ದೀನಿ. ನಾನು ನಿನ್ನ ಕಳ್ಕೊಳೋಕೆ ತಯಾರಿಲ್ಲ. ಬಟ್ ಈಗ ವಿಷಯ ಇರೋದು, ನಿನ್ನನ್ನು ಮದುವೆ ಆದ್ಮೇಲೆ ನಿನ್ನ ತಂದೆ ಏನೋ ಮಾಡ್ಕೊಂಡ್ರೆ ಏನು ಮಾಡ್ತೀಯಾ? ಇದೊಂದೇ ಪ್ರಶ್ನೆ ಕೇಳು. ನಿನ್ನ ಸಮಸ್ಯೆ ಏನು ಗೊತ್ತೇನು? ನೀನು ಅಲ್ಲಿ ಹೋಗಿದ್ದು ಅವರ ಅಪ್ಪ ಆ ರೀತಿ ನಾನು ಸಾಯ್ತೀನಿ ಅಂತ ಹೇಳಿ ಈ ಹುಡುಗಿಗೆ ಹೇಳಿದ್ರೆ ಇಷ್ಟೊತ್ತಿಗೆ ಅವಳಲ್ಲೂ ಏನೋ ಬದಲಾವಣೆ ಆಗಿರೋದು. ಅದು ಅವಳು ಅಣ್ಣ ನಾನು ಒಂದ್ಸಲ ಕೇಳಿದ್ದೆ, ಮನೆಯಲ್ಲಿ ಹಿಂಗ್ ಹೇಳಿದ್ರು, ನಂಗ್ ಆ ತರ ಆಗ್ತಿಲ್ಲ, ನಂಗೆ ನೀನೇ ಬೇಕಂತ ಹೇಳಿದ್ಲ. ಆಮೇಲೆ ನಾನು ಅದು ಏನು ಹೇಳಕ್ ಹೋಗಿಲ್ಲ. ಆಯ್ತಣ್ಣ, ಇಲ್ಲಪ್ಪ, ನೀನು ಹೇಳಬೇಕು ನಾನು ಹಿಂಗೆ ಹೋಗಿದ್ದೆ, ನಿಮ್ಮ ತಂದೆ ಹಿಂಗಂದ್ರು. ಹಾಗಾಗಿ ಅಂದರೆ ಪ್ರೀತಿಗೆ ಮೋಸ ಅನ್ನೋದು ಯಾವಾಗ ಬರುತ್ತೆ ಗೊತ್ತನಪ್ಪ? ನಾನು ಪ್ರಯತ್ನವನ್ನೇ ಮಾಡದೆ ಹೋದ್ರೆ ಅದು ಮೋಸ. ನಾನು ಪ್ರೀತಿಸಿದೆ, ಇನ್ನು ಯಾವ ಮಟ್ಟಿಗೆ ಇರ್ತವೆ ಅಂದರೆ ದೈಹಿಕವಾಗೆಲ್ಲ ಬಳಸ್ಕೊಂಡ್ಬಿಟ್ಟು ಆಮೇಲೆ ಬಿಡ್ತಾರಲ್ಲ, ಅದು ಮೋಸ. ಅದೇ ಹೇಳ್ತಾ ಇದ್ನಪ್ಪ, ಪ್ರೀತಿಸಿದೆ, ಅದಕ್ಕೆ ಗೌರವ ಕೊಟ್ಟು ನಾನು ನಿನ್ನ ಮನೆಗೆ ಹೋಗಿ ಕೂಡ ಕೇಳಿದೆ. ಅಲ್ಲಿಂದ ಹೀಗೆ ಲೋಕವೇ ಹಾಗಪ್ಪ. ಯಾರು ಅದರ ಮಾಲೀಕರೋ ಅಥವಾ ಯಾರು ಅದಕ್ಕೆ ಪೋಷಕರೋ ಅವ್ರಿಗೆ ಗೊತ್ತಿಲ್ಲದಂಗೆ ನಾವೇನು ತಂದರೂ ಕೂಡ ಅದು ಮಹಾಪಾಪವೇ ಹೌದು. ಬಟ್ ಎನಿವೇ, ಇಲ್ಲಿ ಈಗ ನೀನು ಆ ಹುಡುಗಿ ವಿಚಾರವಾಗಿ ಇಷ್ಟೇ ಮಾತಾಡಬೇಕು. ನಿನ್ನ ತಂದೆಯನ್ನು ಒಪ್ಸೋ ಜವಾಬ್ದಾರಿ ನಿಂದು. ಅಥವಾ ನಿನ್ನ ತಂದೆಗೆ ಬಿಟ್ಟು ನನ್ನ ಹಿಂದೆ ಬರ್ತೀನಿ ಅಂತ ನೀನು ಆ ಮಟ್ಟಿಗೆ ಬಂದಾಗ ಅಲ್ಲಿ ನಿನ್ನ ತಂದೆಗೇನು ಅದ್ರದ್ನ ಅಂದರೆ ಒಂದು ಇಡೀ ಮನೆತನಗಳ ಆಟ ಇವೆಲ್ಲ. ಹೌದಣ್ಣ, ಅದು ಹಂಗೆ ಆಗ್ತದೆ. ಅದಕ್ಕೆ ನೀನು ಅದನ್ನ ಗಂಭೀರವಾಗಿ ಹೇಳಬೇಕು. ಅದನ್ನ ಸುಮ್ಮನೆ ಹಂಗೆ ಬೇಕು ಹಂಗೆ ಹೇಳೋದಲ್ಲ ಅದು. ಯಾಕಂದ್ರೆ ಹೆಂಗೋದ್ರೂ ಒಂದು ಜೀವ ಹಾನಿ ಆಗುವಂತಹ ಸ್ಥಿತಿಗೆ ಬಂದು ನಿಂತಿದ್ದೀರ. ಬಿಟ್ರೆ ಸಾಯ್ತಾಳೆ, ಬಿಡದೆ ಹೋದ್ರೆ ಅಥವಾ ಕಟ್ಕೊಂಡ್ರೆ ಅಪ್ಸಾಯ್ತಾನೆ ಅನ್ನೋ ಕತೆ ಆಗಿದೆ ಇದು. ಹೌದಣ್ಣ, ಅದೇ ತರ ನಂಗೆ ರಾತ್ರಿ ನಿದ್ದೆ ಮಾಡಲ್ಲ ಅಣ್ಣ, ಬರೀ ಮಲಗಿದ್ರೆ ಅದೇ ಬರ್ತಾ ಇದೆ ತಲೆಗೆ. ಹಾಗಾಗಿ ಅವರ ತಂದೆಯನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಮಗಳಾಗಿ ಅವಳಿಗೆ ಸಾಧ್ಯ ಇದೆಯಪ್ಪ? ನಾನು ಹೇಳ್ತೀನಿ, ಇಷ್ಟು ಕೇಳು. ನೀನು ಹಠ ಮಾಡಬೇಕು. ನಿನ್ನ ತಂದೆಯನ್ನ ನೀನು ಒಪ್ಸೋ ಸಾಧ್ಯತೆ ಇದೆ. ಯಾಕಂದ್ರೆ ತಂದೆಗೆ ಆ ಮಟ್ಟಿ ಪ್ರೀತಿ ಇಲ್ಲದೆ ಹೋದ್ರೆ ತನ್ನ ಪ್ರಾಣ ತಕ್ಕೊಳ್ಳೋ ನಿರ್ಧಾರ ಯಾಕೆ ಮಾಡ್ತಾರಪ್ಪ? ಹೌದಣ್ಣ, ಒಬ್ಬಳೇ ಮಗಳಣ್ಣ, ಅದೇ ಹೇಳ್ತೀನಿ. ಹಾಗಂತ ತಂದೆ ಹೇಳಿದ್ರು ಅಂತ ಯಾರ್ಯಾರನ್ನೋ ಕೊಡುಕನ್ನು ಯಾರನ್ನೋ ಚಟಗಾರನ್ನೋ ಇನ್ಯಾರನ್ನೋ ಮದುವೆ ಹಾಕುವಂತಲೂ ತಂದೆ ಏನು ಹೇಳ್ತಿಲ್ಲ. ಮಾಡ್ತಾರೋ ಹಂಗೆ ಇಟ್ಕೊಳ್ತಾರೋ, ನಿನ್ಗದು ಬೇಡಯ್ಯ. ಹೆಂಗ ಅಕ್ಕ ತಂಗಿದೀರ ಅವ್ರ? ಇಲ್ಲ, ಅಕ್ಕನ ಮದುವೆ ಆಗಿ 8 ವರ್ಷ ಆಯ್ತಣ್ಣ. ನಿಮ್ಮ ಮಗಳಿಗೆ ನಿಮ್ಮ ತಂದೆಗೂ ಆ ಮಕ್ಕನ ಕಂಡ್ರೆ ಪ್ರೀತಿ ಇರುತ್ತಲ್ಲ, ಇರ್ತದೆ ಅಣ್ಣ. ಹಂಗೆ ಅವ್ರದ್ದು ಒಂದು ಪ್ರೀತಿ. ಎನಿವೇ, ಜಗತ್ತೇನಾದರೂ ಹೇಳಪ್ಪ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಇದನ್ನ. ಅವರ ತಂದೆ ಇದಕ್ಕೆ ಒಪ್ಪಬೇಕು ಅಥವಾ ಆ ಹುಡುಗಿ ತಂದೆಯನ್ನು ಒಪ್ಪಿಸಬೇಕು. ಇಲ್ಲ ನೀನು ಜಸ್ಟ್ ಈಗ ಆ ಮನೆ ಅಳಿಯ ಏನಲ್ಲ, ಹೊರಗಡೆಯವನಾಗಿ ನಿನಗೆ ಕೆಲವೊಂದು ರಿಕ್ವೆಸ್ಟ್ ಮಾಡೋ ಸಾಧ್ಯತೆ ಬಿಟ್ಟರೆ ತೀರಾ ನಾನು ಹೋಗಿ ಎಳ್ಕೊಂಬಂದ್ಬಿಡ್ತು ನಿನ್ನೋ ಹಕ್ಕು ನಿನಗಿಲ್ಲ. ಅದು ಧರ್ಮವೂ ಅಲ್ಲ, ಅದು ನಿನ್ನ ಮನೆಗೆ ಒಳ್ಳೇದೂ ಅಲ್ಲ. ಇಲ್ಲ, ಅವಳು ಅದೇ ಹೇಳಿರ್ ಬಂದ್ಬಿಡುತ್ತೆ, ಅದಕ್ಕೆ ಬೇಡ ಸುಮ್ಮನೆ. ನೋ, ತಂದೆ ಆ ಮಟ್ಟಿನ ರಿಯಾಕ್ಷನ್ ನಿನ್ನ ಕಣ್ಮುಂದೆನೇ ಇರಬೇಕಾದ್ರೆ ಮತ್ತೆ ಮುಂದುವರೆದ್ರೆ ಅದು ತಪ್ಪಾಗ್ಬಿಡುತ್ತೆ. ಅದೇ ಅದಕ್ಕೆ ಅಣ್ಣ ನಾ ಬೇಡ ನಂಗೆ ಇವಳ ಹತ್ರ ಹಂಗ್ ಡೈರೆಕ್ಟ್ ಹೇಳೋಕೆ ಆಗ್ತಿಲ್ಲ. ಹೇಳಬೇಕು, ಯಾಕಂದ್ರೆ 29 ಇದು ಇನ್ನೂ ಎಷ್ಟು ದಿನ ಮುನ್ನುಗ್ತೀಯಪ್ಪ, ಅಥವಾ ಇನ್ನೂ ಎಷ್ಟು ದಿನ ಇದನ್ನು ಮುಂದೆ ಹುಡ್ಕೊಂಡು ಹೋಗ್ತೀಯಪ್ಪ? ಇಲ್ಲ ಅಣ್ಣ, ಆಗ್ತಿಲ್ಲ ಅಣ್ಣ, ಕಾಲ ಬಂದಾಗಿದೆಯಪ್ಪ. ಇದು ಸಮಯ. ನೇರವಾಗಿ ಭೇಟಿಯಾಗಿ ಹೇಳ್ತೀಯೋ ಹಂಗೆ ಹೇಳ್ತೀಯೋ. ಸೊ ಅವರ ತಂದೆಗನ್ನ ಕೂರಿಸ್ಕೊಂಡು ಅಥವಾ ಅವ್ರ ಯಾಕಂದರೆ
ಈಗ ಈ ಹುಡುಗ ಬಿಟ್ಟಿದ್ದಾನೆ, ಆದರೆ ನನ್ನ ಮಗಳು ಈ ರೀತಿ ಮನಸ್ಸಿಗೆ ಹಚ್ಕೊಂಡು ತೊಂದರೆ ಮಾಡ್ಕೊಳ್ತಿದ್ದಾಳೆ ಅಂತ ಅವ್ರು ಕನ್ವಿನ್ಸ್ ಆದರೆ ಗೆದ್ದುಕೊಂಡೆ. ಬಟ್ ಇಲ್ಲಿ ನೀನು ಬಿಟ್ಟ ಮೇಲೆ ಆಕೆ ಏನೋ ಚಿಕ್ಕ ಪುಟ್ಟ ಎಡವಟ್ಟು ಮಾಡಿಕೊಂಡ್ರೆ ಆಮೇಲೆ ಅವರ ಹೋರಾಟ, ಅವ್ರ ಪ್ರತಿಭಟನೆ ಅಥವಾ ಅವ್ರ ಹೋರಾಟಕ್ಕೆ ನೀವು ಬಲಿಯಾಗಬೇಕಾಗುತ್ತೆ. ಹೌದಣ್ಣ, ಹಂಗೆ ಆಗ್ತದೆ. ಯಾವ ಪ್ರೇಮ ನಿಮ್ಮ ಬದುಕಿಗೆ ಬೆಳಕಾಗಬೇಕಿತ್ತು ಆ ಪ್ರೇಮಗಳೇ ನಿಮ್ಮನ್ನು ಇವತ್ತು ನಿದ್ದೆ ಕೊಡ್ದಂಗೆ ಮಾಡ್ತಿದ್ದಾವೆ. ನೋಡಿ, ಅದೇ ಪ್ರೇಮವು ಕೂಡ ಶಾಪವಾಗುವುದು ಇಂಥ ಕಥೆಗಳಲ್ಲಿ. ಹಾಗಾಗಿ ದಯವಿಟ್ಟು ನಿನ್ನ ಬದುಕನ್ನು ನಿನ್ನ ತಂದೆ ತಾಯಿ ಹೇಳ್ದಂಗೆ ಕೇಳು. ನಿನ್ನ ತಂದೆ ತಾಯಿ ಒಂದು ವೇಳೆ ಅವರ ಅಪ್ಪನ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯವಾದರೆ ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ಈ ಹುಡುಗಿ ಅವ್ರ ತಂದೆಯನ್ನು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆದರೆ ಮಹಾ ಅದ್ಭುತ. ಅದರ ಹೊರತಾಗಿ ಆ ತಂದೆ ತಾಯಿಗಳನ್ನು ಕಣ್ಣು ತಪ್ಪಿಸಿ ಅಥವಾ ಈ ಹುಡುಗಿಯ ಮಾತಿನಂತೆ ಮುಂದುವರಿಯುವ ನಿರ್ಧಾರ ನೀವು ಮಾಡಕೂರದು. ಯಾಕಂದರೆ ಇದು ನಿಮ್ಮಿಬ್ಬರ ಪ್ರೀತಿ, ನಿಮ್ಮಿಬ್ಬರ ಒಡನಾಟ, ನೀವಿಬ್ಬರು ಒಂದಾಗ್ಬಿಡಬೇಕು. ಇಲ್ಲ, ನಿಮ್ಮಿಬ್ಬರ ಚಿಕ್ಕ ಪುಟ್ಟ ನಿರ್ಧಾರಗಳು ಕೂಡ ಎರಡು ಕುಟುಂಬದ ಮೇಲೆ ಪರಿಣಾಮ ಬೀರೋದ್ರಿಂದ ನಾನು ಅಷ್ಟು ವಿಶಾಲವಾಗಿ ಯೋಚನೆ ಮಾಡಬೇಕಾಗುತ್ತಪ್ಪ. ಯಾಕಂದರೆ ಇದು ನಿಮ್ಮಿಬ್ಬರದೇ, ನಿನಗೂ ಯಾರೂ ಇಲ್ಲ ಅವಳಿಗೂ ಯಾರೂ ಇಲ್ಲ ಅಂದರೆ ಸಮಸ್ಯೆ ಅಲ್ಲ. ಹೌದಣ್ಣ, ಇದ್ರ ಹಿಂದೆ ನಿಮ್ಮದೇ ಆದ ಮನೆತನಗಳಿದ್ದಾರೆ, ಹಿರಿಯರಿದ್ದಾರೆ. ಹಾಗಾಗಿ ಇದಾದ್ಮೇಲೆ ನಿನಗೆ ಎಂಥವ್ರು ಸಿಗ್ತಾರೆ, ಅವಳಿಗೆ ಎಂಥವ್ರು ಸಿಗ್ತಾರೆ, ಎಂಥವ್ನು ಸಿಗ್ತಾನೆ ವಿಷಯ ಅಲ್ಲಿವರೆಗೂ ಯೋಚನೆ ಮಾಡಬೇಡಿ. ಆ ಹುಡುಗಿಗೆ ಒಂದೇ ಮಾತು ಹೇಳಬೇಕು, ನಾನು ಪ್ರೀತಿಸಿದ್ದೀನಿ, ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, ನಾನು ಎಲ್ಲದಕ್ಕೂ ತಯಾರಿದ್ದೀನಿ, ನನ್ನ ಮನೆಯಲ್ಲೂ ಒಪ್ಪಿಗೆ ಇದ್ದಾರೆ. ಆದರೆ ನಿನ್ನ ತಂದೆ ಈ ಮಟ್ಟಿಗೆ ವಿರೋಧ ಮಾಡ್ತಿದ್ದಾರೆ, ನೀನು ಕಾಲಿಗೆ ಬೀಳ್ತೀಯೋ, ನಿನ್ನ ತಂದೆನ ಬ್ಲ್ಯಾಕ್ ಮೇಲ್ ಮಾಡ್ತೀಯೋ, ಏನು ಮಾಡ್ತೀಯೋ, ತಂದೆ ಹೂ ಅಂದರೆ ನಾವು ನಾಳೆನೇ ರೆಡಿ. ಅದಿಲ್ಲದೆ ಹೋದರೆ ಆ ಕಲ್ಯಾಣಿ ನೀರು ತಲೆ ಮೇಲೆ ಹಾಕ್ಬಿಟ್ಟಿದ್ದಿ ಅನ್ನೋ ಆ ವಿಚಾರ ನಂಬಿಕೊಂಡು ನಾನು ಹೋದರೆ ನಿನ್ನ ತಂದೆ ಹಾಕೋ ಶಾಪ ಅದಕ್ಕಿಂತ ದೊಡ್ಡದಾಗಿರುತ್ತದು. ಅಥವಾ ತಂದೆಗೆ ಏನು ಆದರೆ ಅದಕ್ಕಿಂತ ದೊಡ್ಡದಾಗಿರುತ್ತೆ ಆ ಶಾಪ. ನಂಗೂ ಅದೇ ಅನಿಸ್ತದೆ. ನಾವು ಇಷ್ಟು ವರ್ಷ ಅವಳು ಹಾಕೊಂಡು ಬಂದಿದ್ದಾರೆ, ನಾನ್ ಮತ್ತೆ ಹೋದವ್, ನಾನು ನನ್ನಿಂದ ಅವ್ರಿಗೆ ತೊಂದರೆ ಆಗ್ಬಿಡ್ತದೆ. ಆರಂಭದಲ್ಲಿ ಬುದ್ಧಿ ಇರಬೇಕು, ಏನಕ್ಕೆ ಹೋಗಿದ್ರು ಅದ್ ಮಾಡ್ಕೊಂಡು ಮನೆಗೆ ಬರೋದು ಗೊತ್ತಿರಬೇಕು. ಇಲ್ಲ ಅಣ್ಣ, ಅದು ಆ ಟೈಮಲ್ಲಿ ಆತರ ಇದೆಲ್ಲ ಒಂಚೂರು ಹೊರಗಡೆ ಇದಾದ್ರೆ ಕೊಡೋರು ಕೊಡಲ್ಲ ಹೆಣ್ಣ ಮೇಲೆ. ಹೌದಣ್ಣ, ಗೊತ್ತಾದ್ರೆ ಅಲ್ಲಿ ನಾ ಹೇಳ್ಕ ಬಿಡ್ತೀನಿ, ಅದೇ ಅಣ್ಣ ತೊಂದ್ರೆ. ಇರ್ಲಪ್ಪ, ನಿನ್ನದೇ ಆದ ಕೆಲವು ಎಡವಟ್ಟುಗಳಿಂದ ಇಲ್ಲಿಗೆ ತಂದು ನಿಲ್ಲಿಸ್ಕೊಂಡಿದ್ದೀಯಾ. ಬಟ್ ಈಗ ಇವೆರಡರ ನಡುವೆ ಯಾವುದು ಶ್ರೇಷ್ಠ ಅನ್ನೋ ವಿಚಾರ ಬಂದಾಗ ಅವರ ತಂದೆ, ಅವರ ಪೋಷಕರನ್ನು ನೀನು ಧಿಕ್ಕರಿಸಿ ನಿನ್ನ ಬದುಕನ್ನು ಸಮೃದ್ಧ ಮಾಡ್ಕೊಳ್ತೀನಿ ಅಂತ ಹೋದರೆ ಅದು ಒಂದು ರೀತಿಯಲ್ಲಿ ನಾನು ಮನೆಯಲ್ಲಿರೋ ಒಲೆ ಕಿತ್ತಾಕಿಬಿಟ್ಟು ಅಡುಗೆಯ ಕನಸು ಕಂಡಂಗೆ ಆಗುತ್ತೆ. ಇಲ್ಲಪ್ಪ, ನೀನು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದಾಗ ಬರೀ ಸ್ವಾರ್ಥ ನೋಡಿದ್ರೆ ಸಾಲದು. ಕೆಲವೊಮ್ಮೆ ಸುತ್ತ ನಾಲ್ಕು ದಿಕ್ಕಲ್ಲಿ ನೋಡಬೇಕು. ನನ್ನ ಒಂದು ನಿರ್ಧಾರದಿಂದ ಯಾರ್ಯಾರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಯಾರ್ಯಾರಿಗೆ ದುಃಖ ಆಗ್ತಿದೆ ಅಂತ ನೋಡಿ ಹೆಜ್ಜೆ ಇಡಬೇಕು. ಹಾಗಾಗಿ ಇಲ್ಲಿ ನಿನ್ನ ತಂದೆ ತಾಯಿ ಹೇಳ್ದಂಗೆ, ಯಾಕಂದರೆ ತಂದೆ ತಾಯಿ ನಡಿಯ ಕರ್ಕೊಂಡ್ಬಂದ್ಬಿಡೋಣ, ನಾವು ಮದುವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಓಹೋ ಇವ್ರೇನಪ್ಪ ಇವ್ರ ತಂದೆ ತಾಯಿನ ಹಿಂಗೆ ಹೇಳ್ತವ್ರೆ, ನೋಡಪ್ಪ ಏನು ಮಾಡ್ತೀಯ ಅಂತ ನಾನು ಹೇಳ್ತಿದ್ದೆ. ಆದರೆ ನನ್ನ ಬಾಯಲ್ಲಿ ಬರೋಕ್ಕಿಂತ ಮುಂಚೆ ಅವರೇ ಹೇಳ್ತಿದ್ದಾರೆ, ಇದು ಸ್ವಲ್ಪ ಯೋಚನೆ ಮಾಡಪ್ಪ ಅಂತ. ಈಗ ಹೇಳ್ತೀನಿ ಒಂದೇ ಮಾತಪ್ಪ ಹುಡುಗಿಗೆ ಹೇಳ್ಬೇಕಾರದು, ನಾನು ಇವತ್ತಿಗೂ ಅದಕ್ಕೆ ನಿಯತ್ತಾಗಿದ್ದೀನಿ, ನಾನು ಆಗ್ತೀನಿ ಹೌದು. ಆದರೆ ನಾನು ನನ್ನ ಪ್ರೀತಿಯನ್ನು ಗೆಲ್ಲಿಸಿಕೊಳ್ಳೋಕ್ಕೋಸ್ಕರ ಹೆತ್ತ ಒಬ್ಬ ತಂದೆಯ ಈ ವಿಚಾರಕ್ಕೆ ನಾನು ಹೊರಗಡೆ ಹುಡುಗನಾಗಿ ನಾನು ಅವ್ರಿಗೆ ನೋವು ಕೊಡ್ಲಿಕ್ಕೆ ತಯಾರಿಲ್ಲ. ನೀನು ಕನ್ವಿನ್ಸ್ ಮಾಡು, ಇನ್ನೂ 6 ತಿಂಗಳು ನಿನಗೋಸ್ಕರ ಕಾಯ್ತೀನಿ. ಇವತ್ತೇನು 3 ದಿವಸಕ್ಕೆ ಫ್ರೆಂಡ್ಶಿಪ್ ಮಾಡಿಕೊಂಡು ರಾತ್ರಿ ಲವ್ ಆಗಿ ಮಧ್ಯರಾತ್ರಿನೇ ಇವರು ದೈಹಿಕ ಸುಖಗಳನ್ನ ಅನುಭವಿಸಿ ಬೆಳಗ್ಗೆ ವರ್ಷಕ್ಕೆ ಬ್ಲ್ಯಾಕ್ ಮಾಡ್ಕೊಳ್ಳೋ ಕಾಲ ಬಂದಿರಬೇಕಾದ್ರೆ 13 ವರ್ಷ ನೀನು ಕಾದಿದೀಯಯ್ಯ. ನಿಂದೇನು ದೊಡ್ಡ ಮೋಸ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಒಂದು ಅಂತ್ಯದ ಎಂಡಿಂಗ್ ಟೈಮ್ ಅಥವಾ ಅದನ್ನು ತುಂಬ ಮದುವೆಯ ರೂಪದಲ್ಲಿ ಈಡೇರಿಸ್ಕೊಳ್ಳೋ ಕಾಲ ಬಂದಾಗ ಇಂಥವೆಲ್ಲ ಬರ್ತವೆ.
13 ವರ್ಷದಿಂದ ಯಾವ ಧೈರ್ಯದ ಮೇಲೆ ಎಲ್ಲ ಒಪ್ಪಿಡ್ತಾರೆ, ಎಲ್ಲ ಯಾರು ನಾವು ಇದಕ್ಕೆ ವಿರೋಧ ಮಾಡಲ್ಲ ಅನ್ನೋ ಧೈರ್ಯದ ಮೇಲೆ ಇವೆಲ್ಲ ಪ್ರೀತಿಗಳಲ್ಲಿ ಆರಂಭದಲ್ಲಿ ಹಿಂಗೆ ಆಗೋದು. ಗೊತ್ತಿರ್ತದೆ, ಸತ್ಯ ಗೊತ್ತಿರುತ್ತೆ, ಯಾವುದೋ ಒಂದು ಕಡೆ ವಿರೋಧ ಬರುತ್ತೆ ಅಂತ, ಬಟ್ ಆದ್ರೂ ಮುಂದುವರೆದಿರ್ತಾರೆ. ಹೌದಣ್ಣ, ಅದು ಹಂಗೆ ಆಗಿದೆ. ಯಾಕಂದ್ರೆ ಈಗ ಸತ್ಯವನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಸುಖ ಅನುಭವಿಸಕ್ಕಾಗಲ್ಲ ಅಥವಾ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ ಅಂತ ನೀವು ಸತ್ಯವನ್ನು ಕಾಲ್ದಡಿ ಕಸ ಮಾಡ್ಕೊಂಡ್ರಿ. ಈಗ ಅದೇ ಸತ್ಯಗಳು ಬಂದು ತಲೆ ಮೇಲೆ ಕೂತ್ಕೊಂಡು ಭಾರ ಆಗ್ತಿದಾವೆ ಬದುಕು. ಇರ್ಲಪ್ಪ, ಇದು ನಿನ್ನ ಬದುಕಲ್ಲಿ ಒಂದು ಪಾಠ. ಇಲ್ಲಿ ಕೆಲವೊಮ್ಮೆ ಪಿತೃವಾತ್ಸಲ್ಯ ಮಾತೃವಾತ್ಸಲ್ಯ ಮಕ್ಕಳಿಗೆ ಯಾವಾಗಲೂ ಇದ್ದಿದ್ದೆ. ನಾನು ಈ ಹಿಂದೆ ಒಂದು ಹುಡುಗನ ಕತೆ ಹೇಳಿದ್ನಲ್ಲ, ಹಂಗೆ ಅಪ್ಪ ಅಮ್ಮನ ಕಣ್ ತಪ್ಪಿಸಿ ಮದುವೆ ಮಾಡ್ಕೊಂಡೋಗಿ 3 ತಿಂಗಳಿಗೆ ಮತ್ತೆ ತವ್ರ ಮನೆ ಕಡೆ ಮಕ್ಕಳು ಮನಸ್ಸು, ಹೆಣ್ಮಕ್ಳು ಮನಸ್ಸು ತಿರುಗಿಬಿಟ್ರೆ ಆಮೇಲೆ ಕತೆ ಗೋವಿಂದ ನಿಂದು. ಹೌದಣ್ಣ, ಅಂತೆ ಅಣ್ಣ. ಅದಾಗೋದು ಬೇಡ. ನಿನ್ನ ತಂದೆ ಕನ್ವಿನ್ಸ್ ಮಾಡು. ಅಂಡ್ ನಾನು ಇನ್ನೊಮ್ಮೆ ಕೂಡ ನಿನ್ನ ತಂದೆಯನ್ನು ದೊಡ್ಡವನ್ನ ಕರ್ಕೊಂಡೋಗಿ ಕೇಳ್ತೀನಿ. ಇಷ್ಟ ಆದಮೇಲೂ ಅವ್ರು ಒಪ್ಪಿಲ್ಲ ಅಂದರೆ ನಾನು ಖಂಡಿತ ನನ್ನ ಮನೆಯವ್ರ ಒಪ್ಪಿಗೆನೂ ಇದಕ್ಕಿಲ್ಲ. ಅವರು ಹೇಳ್ತಿದ್ದಾರೆ, ಯಾಕಂದರೆ ಅವರು ತುಂಬ ಒಪ್ಪಿಗೆ, ದೊಡ್ಡ ಮನಸ್ಸಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ ಅವ್ರ ತಂದೆ ವರ್ತನೆ ನೋಡಾದ ಮೇಲೆ ನಿನ್ನ ಮನೆಯವರು ಕೂಡ. ಹೌದಣ್ಣ. ಇದೆಲ್ಲ ತಲೆಯಲ್ಲಿಟ್ಟುಕೊಂಡು ಈ ವಿಚಾರದಲ್ಲಿ ಆ ಹೆಣ್ಣುಮಕ್ಕಳಿಗೆ ಇನ್ನೊಂದು ಅವಕಾಶ ಕೊಟ್ಟು ನಿನ್ನ ತಂದೆಗೆ ಕನ್ವಿನ್ಸ್ ಮಾಡು. ಅಲ್ಲಿವರೆಗೂ ನಾನು ನಿನಗೋಸ್ಕರ ಕಾಯ್ತೀನಿ ಅನ್ನೋ ಬುದ್ಧಿಯನ್ನು ತೋರ್ಸಪ್ಪ, ಆಯ್ತಾ? ಮತ್ತೆ ನಾನು ಅದೆಲ್ಲ ಕೇಳಿ ಮತ್ತೆ ಕಾಲ್ ಮಾಡ್ತೀನಿ ಅಣ್ಣ. ಎಲ್ಲ ಕೇಳಿ ಮತ್ತೆ ಕಾಲ್ ಮಾಡ್ತೀನಿ ನಾನು. ಹೌದು ಹೌದು ಹೌದು, ಮಾಡಿ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ಅವ್ರ ತಂದೆಯನ್ನು ಎದುರು ಹಾಕೊಂಬಿಡಪ್ಪ, ಇದು ಒಳ್ಳೇದಾಗಲ್ಲ. ಇಲ್ಲ ಇಲ್ಲ ಅಣ್ಣ, ಇಲ್ಲ ಅಣ್ಣ, ಅವಳಿಗೆ ಇದೇ ಮಾತು ಹೇಳ್ತೀನಿ ಅಣ್ಣ ನಾನು. ಅಷ್ಟು ಮಾಡು. 29 ವರ್ಷ ಇದನ್ನೆಲ್ಲ ಬೇಗ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಸುಮ್ಮನೆ ಹೋಗ್ತಾ 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 ಏನು ಮನುಷ್ಯನ ವಯಸ್ಸು ಮನೆಯಲ್ಲೂ ಹಂಗೆ ಅಣ್ಣ, ಏಜ್ ಆಗ್ತದೆ ಹಿಂಗೆ, ಎಷ್ಟು ದಿನ ಮಾಡ್ತಾ ಇರ್ತೆ ಅಂತಾರೆ. ಹೌದು 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 ಹೌದು. ಹಂಗೆಲ್ಲ ಇರಬೇಕು. ಆಗ್ಲಪ್ಪ, ಒಳ್ಳೇದಾಗ್ಲಿ. ಆ ಹೆಣ್ಮಗಳಿಗೆ ಎಲ್ಲ ಸತ್ಯವನ್ನು ಅರ್ಥ ಮಾಡಿಕೊಂಡು ತಂದೆಯನ್ನ ಕನ್ವಿನ್ಸ್ ಮಾಡಲಿ, ತಂದೆ ಕೂಡ ಕನ್ವಿನ್ಸ್ ಆಗಲಿ, ನಿಮ್ಮ ಪ್ರೀತಿ ಸಾಧ್ಯವಾದಷ್ಟು ಯಶಸ್ಸಾಗಲಿ. ಆದರೆ ನಿಮ್ಮ ಪ್ರೀತಿಯ ಯಶಸ್ಸಿಗಿಂತ ಇಲ್ಲಿ ಹೆತ್ತವರ ಅಥವಾ ಎರಡೂ ಮನೆ ಕಡೆಯವರ ನೆಮ್ಮದಿ ಬಹಳ ಮುಖ್ಯ, ಆಯ್ತಲ್ಲ? ಆ ರೀತಿಯಲ್ಲಿ ಯೋಚನೆ ಮಾಡಪ್ಪ, ನಿನ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಆಯ್ತಣ್ಣ, ಆಯ್ತು. ನೋಡಿ, ಹೀಗೆ ತ್ಯಾಗದ ಸಮಯ ಬಂದಾಗ ಭೋಗದ ಆಸೆಯನ್ನು ಬಿಡಬೇಕಾಗುತ್ತೆ. ಆದರೆ ಭೋಗದ ಕನಸನ್ನೇ ಹೊತ್ತು ಭೋಗವೇ ಜೀವನದ ಪರಮ ಗುರಿಯಾದವನಿಗೆ ತ್ಯಾಗ ಬಲು ಕಷ್ಟ. ಈ ಸಮಯದಲ್ಲಿ ಪ್ರೀತಿ ಕಾಪಾಡಿಕೊಳ್ಬೇಕಾ, ತಂದೆ ತಾಯಿ ಮಾತು ಕೇಳಬೇಕಾ? ಅಂತ ಬಂದಾಗ ಬಹಳ ಸಮಯದಲ್ಲಿ ತಂದೆ ತಾಯಿಗಳ ಮಾತನ್ನ ಇಲ್ಲಿ ಪರಿಗಣಿಸಲ್ಪಡ್ತಾರೆ. ಅದೇ ಧರ್ಮ ಕೂಡ. ಹೆಣ್ಮಗಳು ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗಲೇಬೇಕು, ಹೌದು. ಆದರೆ ಓದೋ ಸಮಯದಲ್ಲಿ ಪ್ರೀತಿ ಮಾಡ್ಕೊಂಡು ಕೂತ ತಪ್ಪಿಗೆ ಇವರಿಬ್ಬರು ಈ ಶಿಕ್ಷೆಯನ್ನು ಅನುಭವಿಸಬೇಕಿದೆ. ಪ್ರೀತಿ ಖಂಡಿತ ತಪ್ಪಲ್ಲ, ಅದೊಂದು ಪರಮ ಪವಿತ್ರವಾದ ಹಾಗೂ ಜಗತ್ತಿನ ಕಲ್ಯಾಣಕ್ಕಿರುವ ಏಕೈಕ ಮಾರ್ಗ ಪ್ರೇಮ. ಆದರೆ ಈ ಯುವಕ ಯುವತಿಯರ ಪ್ರೇಮ ಸಮಯವಲ್ಲದ ಸಮಯದಲ್ಲಿ, ವಯಸ್ಸಲ್ಲದ ವಯಸ್ಸಲ್ಲಿ ಆರಂಭವಾಗಿ, ಏನೂ ಗೊತ್ತಿಲ್ಲದ ಸಮಯದಲ್ಲಿ ಮೋಹಕ್ಕೊಳಗಾಗಿ, ಇಂದ್ರಿಯ ಸುಖಗಳ ಅಥವಾ ಆಕರ್ಷಣೆಗಳಿಗೆ ಒಳಗಾಗಿ, ಎಲ್ಲ ಉತ್ಕಟವಾದ ಪ್ರೇಮದ ಸದ್ಗುಣಗಳನ್ನೂ ಕೂಡ ಕಾಲ್ಕಸ ಮಾಡಿಕೊಂಡು ದೈಹಿಕವಾದ ವಾಸನೆಗಳನ್ನು ಹಿಂಬಾಲಿಸ್ಕೊಂಡು ಹೋಗಿ ಒಂದು ಹಂತಕ್ಕೆ ಎಲ್ಲವನ್ನು ಮುಗಿಸ್ಕೊಂಡು ಪ್ರೇಮದ ನಿಜವಾದ ಅರ್ಥವನ್ನೇ ಮರೆತು ಬದುಕೋ ಈ ಕಾಲದಲ್ಲಿ 12-13 ವರ್ಷ ಒಂದು ಪ್ರೇಮವನ್ನು ಜೀವಂತವಾಗಿರಿಸ್ಕೊಳ್ಳೋದು ಶ್ರೇಷ್ಠವೇ, ಹೌದು. ಆದರೆ ಇವರ ತಪ್ಪು, ಇಷ್ಟು ವರ್ಷ ಆದರೂ ಕೂಡ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಮುಂದುವರ್ಕೊಂಡು ಇಲ್ಲಿ ಬಂದು ಕಡೆಯಲ್ಲಿ ಮನೆಯವ್ರಿಗೆ ಹೇಳಿದಾಗ ವಿರೋಧ ವ್ಯಕ್ತವಾಗುತ್ತೆ. ದಯವಿಟ್ಟು ಹೇಳ್ತೀನಿ, ಕಾಲೇಜು ಈ ಸಮಯದಲ್ಲಿ ಇದಕ್ಕೆ ಸವಾಸಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತೇನೋ ಕಾಲೇಜಲ್ಲಿ ಬೆಂಚಲ್ಲಿ ಕೂತ್ಕೊಂಡು ಕಣ್ಣ ಸಲಿಗೆ ಅಂತ ಪ್ರೀತಿಗಳು ಆಗ್ತವೆ. ನಾಳೆ ದಿನ ಕಾಲೇಜ್ ಬಿಟ್ಟಾದ್ಮೇಲೆ ನಿಜವಾದ ಬದುಕು ಶುರುವಾಗುತ್ತೆ. ಅಲ್ಲಿ ಜೇಬಲ್ಲಿ ದುಡ್ಡಿಲ್ಲ,
ಹೆಗ್ಲ ಮೇಲೆ ಒಂದು ಟವಲ್ಲು, ಕೆಲಸ ಹುಡುಕೊಂಡು ಓಡಾಡ್ತಿದ್ದೀಯ ಬಿಸಿಲಲ್ಲಿ ಅಂದಾಗ ಕಾಲೇಜಲ್ಲಿ ತುಂಬ ಪ್ರೀತಿ ಕೊಡ್ತಿದ್ದು ಹುಡುಗಿನೇ ಕೈ ಬಿಟ್ಟು ಹೋಗ್ತಾಳೆ, ಅಥವಾ ಕಾಲೇಜಲ್ಲಿ ತುಂಬ ಪ್ರೀತಿ ಕೊಡ್ತಿದ್ದು ಹುಡುಗನೇ ಕೈ ಬಿಟ್ಟು ಹೋಗ್ತಾನೆ. ಬದುಕು ಮೊದಲಿನಂತಿಲ್ಲ, ಎಲ್ಲ ದುಡ್ಡಿದ್ರೇ ಪ್ರಪಂಚ ಅನ್ನೋ ಕಾಲ ಬಂದಿದೆ. ಹಾಗಾಗಿ ತಂದೆ ತಾಯಿಗಳ ಕಣ್ಣು ತಪ್ಪಿಸಿ ವರ್ಷಾನುಗಟ್ಟಲೆ ಪ್ರೀತಿ ಮಾಡಿ ಕಡೆಯಲ್ಲಿ ತಂದೆ ತಾಯಿಗೆ ಹೇಳಿದಾಗ ಅಯ್ಯೋ ಅಪ್ಪ ಅಮ್ಮ ಒಪ್ಪಲಿಲ್ಲ, ಅದಕ್ಕೆ ನಾವು ಓಡಿ ಬಂದ್ಬಿಟ್ಟು, ಅವ್ರಿಗೂ ತಂದೆ ತಾಯಿಗಳಿಗೆ ಸಮಯ ಬೇಕು. ಹೇಳಿ ಮೊದಲೇ ಹೇಳಿ ನಾವು ಹಿಂಗೆ ಪ್ರೀತಿ ಮಾಡಿದ್ದೀವಿ. ಅದು ಯಾವಾಗ ಸ್ವಲ್ಪ ಬದುಕಲ್ಲಿ ಚೆನ್ನಾಗಿ ಬದುಕನ್ನು ಕಟ್ಟಿಕೊಂಡು ದುಡಿಮೆ ಮಾಡಿಕೊಂಡು ಇನ್ನು ಏನೂ ಇರಲ್ಲ, ಆವಾಗಲೇ ಎಲ್ಲ ಶುರು ಮಾಡಿಕೊಂಡು ಒಪ್ಪು ಅಂದರೆ ಹೆಂಗೆ ಒಪ್ಪುತ್ತಾರೆ? ಇವೆಲ್ಲ ಭಾಳ ಸೂಕ್ಷ್ಮ ವಿಚಾರಗಳು. ಅವರ ತಂದೆಗೆ ಮೋಸವಾಗದೇ ಇರಲಿ, ಇದು ನನ್ನ ಹಾರೈಕೆ. ಆ ಮಗಳು ಆ ತಂದೆಯನ್ನು ಒಪ್ಪಿಸ್ತಾಳ, ಇವರಿಬ್ಬರು ಒಂದಾಗ್ತಾರ, ಫೈನ್, ಒಂದು ಪ್ರೀತಿ ಗೆಲ್ತು ಅಂತ ಖುಷಿ ಪಡ್ತೀನಿ. ಬಟ್ ಇಲ್ಲಿ ಈ ಪ್ರೇಮಿಗಳ ಇಂಗಿತಕ್ಕಿಂತ ಆ ತಂದೆ ಅಥವಾ ಆ ತಾಯಿ ಇವರೆಲ್ಲ ಹಾಳಾಗಿ ಹೋಗಲಿ ಅಂತ ಏನು ತಂದೆ ತಾಯಿ ಬಯಸಲ್ಲ. ಬಟ್ ಅವರಿಗೆ ಕೆಲವು ವಿಚಾರದ ಗೊಂದಲ ಇರುತ್ತೆ, ಅದನ್ನ ಕನ್ವಿನ್ಸ್ ಮಾಡೋದು ಇವ್ರ ಕರ್ತವ್ಯ. ನೀವೇನಾರ ಕಣ್ಣೀರು ಹಾಕೊಳ್ಳಿ, ನೀವು ಸತ್ರು ಸಾರಿ, ನಾವು ಪಾಡಿ ನಾವು ಮದುವೆ ಆಯ್ತೀವಿ ಅಂದರೆ ಬದುಕು ಇನ್ನೂ ಇದೆ. ನೀವು ಏನು ತಪ್ಪಿಸ್ಕೊಂಡು ಹೋಗಲ್ಲ. ನೀವು ನಿನ್ನ ತಂದೆ ತಾಯಿನ ಕಾಲು ಕಸ ಮಾಡ್ಕೊಂಡ್ರಿ ಅಂದರೆ ಮುಂದೆ ಅವೆಲ್ಲ ವಾಪಸ್ ಬರ್ತವೆ. ಆಗಲಿ, ಒಳ್ಳೆಯದಾಗಲಿ, ಶುಭ ಆಗಲಿ.